ಹುಟ್ಟಿ ಬೆಳ್ದಿದ್ದು ಎಲ್ಲ ಮಲ್ಲೇಶ್ವರಂ ಕೋದಂಡರಾಂಪುರ ಏರಿಯಾ ಅಲ್ಲಿ. ಈಗ ಇಂಡಿಯಾದಲ್ಲಾದ್ರೆ ಕಾಲೇಜಿಗೆ ಎನ್ರೋಲ್ ಮಾಡ್ಬೇಕಾದ್ರೆ ಅಪ್ಲಿಕೇಶನ್ ಫಾರ್ಮ್ಸ್ ಅಂತ ಇರತ್ತೆ. ಅಂಡ್ ಹೌದು. ಯು ನೀಡ್ ಟು ಫಿಲ್ ಅಪ್ ದೋಸ್ ಥಿಂಗ್ಸ್ ಅಂಡ್ ಪ್ರೆಸೆಂಟ್ ಯುವರ್ ಟ್ರಾನ್ಸ್ಕ್ರಿಪ್ಟ್ಸ್ ಏನೇನಿದೆ ಪ್ರೀವಿಯಸ್ ಕೋರ್ಸಸ್ ಅದನ್ನ ಕೊಟ್ಟು ಆಮೇಲೆ ಯು ನೀಡ್ ಟು ಗೆಟ್ ಅಡ್ಮಿಟೆಡ್ ಅಲ್ವಾ? ಸೊ ಇಲ್ಲಿ ನೀವು ಅಡ್ಮಿಷನ್ ತಗೊಂಡಾಗ ಯಾವ ರೀತಿ ಇತ್ತು ಪ್ರಾಸೆಸ್ ಅಂತ? ಸೊ ಇಲ್ಲಿ ಅವರು ಅಷ್ಟೇ ಕೇಳಿದ್ದು, ನಾನು ಎಕ್ಸಾಮ್ಸ್ ಎಲ್ಲ ಬರ್ದಿದ್ ಟ್ರಾನ್ಸ್ಕ್ರಿಪ್ಟ್ಸ್, ಫೈನಲ್ ಎಕ್ಸಾಮ್ ಟ್ರಾನ್ಸ್ಕ್ರಿಪ್ಟ್ಸ್ ಕೇಳಿದ್ರು, ಹ್ಮ್. ನಂದು ವರ್ಕ್ ಎಕ್ಸ್ಪೀರಿಯನ್ಸ್ ಆಫರ್ ಲೆಟರ್ ಕೇಳಿದ್ರು, ಓ ನಂದು ವಾವ್. ಪೇ ಸ್ಟಬ್ಸ್ ಎಲ್ಲ ಕೇಳಿದ್ರು, ಇಲ್ಲೇ ಹ್ಮ್ ಕೆಲಸ ಹ್ಮ್ ಮಾಡ್ತಿದ್ ಪ್ರೂಫ್ಗೆ ಅನ್ಬಿಟ್ಟು. ಹ್ಮ್ ಹ್ಮ್. ಮತ್ತೆ GIC. ಹೌ ಡಿಡ್ ಯು ನೋ ದಟ್ ಈ ಕಾಲೇಜು ಟ್ರಸ್ಟ್ ವರ್ತ್ ಇದೆ? ಬಿಕಾಸ್ ಯು ನೆವರ್ ನೋ. ಅಲ್ಲಿಂದ ಕುತ್ಕೊಂಡು ಇದು ಕಾಲೇಜು ಜೆನ್ಯೂನ್ ಇನ್ಸ್ಟಿಟ್ಯೂಷನ್ ಡೀಮ್ಡ್ ಒನ್ ಅಥವಾ ಅಕ್ರಿಡೇಷನ್ ಇದೆಯಾ ಇದಕ್ಕೆ, ಪಾಪ್ಯುಲಾರಿಟಿ ಇದೆಯಾ ಅಂತ ರೆಪ್ಯುಟೇಷನ್ ಬಗ್ಗೆ ಹೆಂಗೆ ನಿಮ್ಗೆ ಮಾಹಿತಿ ಸಿಕ್ತು ಅಂತ? ನನಗೆ ಆ ಕನ್ಸಲ್ಟೆನ್ಸಿ ಅವರೇ ಹೇಳಿದ್ದು ನನಗೆ. ಈಗ ಇನ್ನೊಂದ್ ಮಾಹಿತಿ ನಾನು ಏನ್ ಕೇಳ್ಪಟ್ಟೆ ಅಂದ್ರೆ, ಎಕ್ಸಾಮ್ಸ್ ಎಲ್ಲ ಲೈಕ್ ಇಂಡಿಯಾ ತರ ಕ್ವಶನ್ ಪೇಪರ್ ಆನ್ಸರ್ ಶೀಟ್ಸ್ ಆತರ ಇರತ್ತಾ, ಇಲ್ಲ ಅಂದ್ರೆ ಇಲ್ಲಿ ನೋಡ್ಕೊಂಡ್ ಬರೆಯೋದಿಕ್ಕೂ ಪ್ರಾವಿಷನ್ಸ್ ಇದೆ ಅಂತ ಎಲ್ಲೋ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿರೋದು. ಬಟ್ ಅದು ಹ್ಮ್ ನಿಜಾನ ಇಲ್ವಾ ಅಂತ ನಿಮ್ ಮುಖೇನ ಗೊತ್ತಾದ್ರೆ ಖುಷಿ ಆಗತ್ತೆ. ಒಂದೊಂದು ಪೇಪರು ಓಪನ್ ಬುಕ್ ಇರುತ್ತೆ. ಓಕೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪ್ರೊಫೆಸರ್ ಅಂಡ್ ದ ಕೋರ್ಸ್ ಆಸ್ ವೆಲ್. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀನಿ ಅಂತ ಅನ್ಕೊಂಡಿದೀನಿ. ಇವತ್ತು ಮನೆ ಮನೆ ಸಾಧಕರ ವಿಭಾಗವನ್ನ ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದೀವಿ. ಶಿಕ್ಷಣವೆಂಬುದು ಜ್ಞಾನದ ದೀಪ, ಅದು ಜೀವನದ ದಾರಿಯನ್ನ ಬೆಳಗಿಸುತ್ತೆ ಅನ್ನೋದಕ್ಕೆ ಇವತ್ತಿನ ಸಾಧಕರೇ ಮಾದರಿಯಾಗಿದ್ದಾರೆ. ಸೊ ಇವತ್ತಿನ ಸಾಧಕರು ವಿದ್ಯಾರ್ಥಿನಿ ಬೆಂಗಳೂರಿಂದ ಕೆನಡಾಗೆ ಬಂದು ಇಲ್ಲಿ ವೆಲ್ತ್ ಅಂಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ನ ತಗೊಂಡು ಇರುವಂತಹ ಅವಧಿಯಲ್ಲೇ, ವಿದ್ಯಾರ್ಥಿ ಪಯಣದ ಅವಧಿಯಲ್ಲೇನೆ ಏನು ವೆಚ್ಚವನ್ನ ಭರಿಸಿ, ಬ್ಯಾಂಕಿಂದ ಏನು ಲೋನ್ ಅಂತ ತಗೊಂಡು ವೆಚ್ಚವನ್ನ ಭರಿಸಿ ಸಾಧನೆಯನ್ನ ಮಾಡಿರುವಂತಹ ಸಾಧಕರ ಕತೆ. ಸೊ ವಿದ್ಯಾರ್ಥಿಯ ಒಂದು ಪಯಣವನ್ನ ಇವತ್ತು ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈ ವಿಡಿಯೋ ನಾನಾ ವಿದ್ಯಾರ್ಥಿಗಳಿಗೆ, ಇಂಟರ್ನ್ಯಾಷನಲ್ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮಾದರಿಯಾಗತ್ತೆ, ಒಳ್ಳೆಯ ಇನ್ಫಾರ್ಮೇಶನ್ ಸಿಗತ್ತೆ. ಸೊ ಆ ದೃಷ್ಟಿಯಿಂದ ಆ ದೃಷ್ಟಿಕೋನದಿಂದ ಈ ವಿಡಿಯೋನ ಮಾಡ್ತಾ ಇದ್ದೇವೆ. ಎಲ್ರು ದಯಮಾಡಿ ಸಹಕರಿಸಿ ಅಂತ ಕೇಳ್ಕೊತೇನೆ. ದಯವಿಟ್ಟು ಈ ವಿಡಿಯೋಗೆ ಆದಷ್ಟು ಹೆಚ್ಚಾಗಿ ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ. ಈ ಮಾಹಿತಿಪೂರ್ಣ ವಿಡಿಯೋಗಳನ್ನ ನೀವು ಇಷ್ಟಪಟ್ಟು ಮೆಚ್ಚುಗೆಯಿಂದ ಕಮೆಂಟ್ಸ್ ಮುಖಾಂತರ ಹೇಳಿದ್ರೆ ನಮ್ಗೆ ಇನ್ನಷ್ಟು ಸ್ಫೂರ್ತಿ ಆಗತ್ತೆ. ದಯಮಾಡಿ ಎಲ್ರು ಸಪೋರ್ಟ್ ಮಾಡಿ. ಸೊ ನಿಸರ್ಗ ಅವರೇ, ನಮಸ್ತೆ, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಸೌಖ್ಯವಾಗಿದ್ದೇನೆ. ಮೊದಲಿಗೆ ನಿಮ್ಗೆ ನಮ್ಮ ಚಾನೆಲ್ಗೆ ಸ್ವಾಗತ, ವಿದೇಶದಲ್ಲಿ ಜೀವನ ಅಂತ. ಅಂಡ್ ನಮ್ಮ ಥ್ಯಾಂಕ್ ಯು. ಚಾನೆಲ್ ಅಲ್ಲಿ ಇನ್ ಅಂಡ್ ಅರೌಂಡ್ ಅಚೀವರ್ಸ್ ದ ಇಂಟರಾಕ್ಷನ್ ಮಾಡಿ ಅವರ ಒಂದು ಅಚೀವ್ಮೆಂಟ್ ಅನ್ನ ವೀಕ್ಷಕರಿಗೆ, ವಿದೇಶದಲ್ಲಿ ಇರುವಂತಹ ವೀಕ್ಷಕರು ಜೊತೆಗೆ ನಮ್ಮ ವಿವಿಧ ಪ್ರಾಂತ್ಯಗಳಲ್ಲಿ, ವಿವಿಧ ದೇಶಗಳಲ್ಲಿ, ದೇಶದಾದ್ಯಂತ ಇರುವಂತಹ ವೀಕ್ಷಕರಿಗೆ ತೋರಿಸುವ ಸಣ್ಣ ಪ್ರಯತ್ನ ನಮ್ ಕಡೆಯಿಂದ ಆಗ್ತಾ ಇದೆ. ಸೊ ನಿಮ್ಮನ್ನ ಹೆಮ್ಮೆಯ ವಿದ್ಯಾರ್ಥಿನಿ ಆಗಿ ನಾನು ಸಾಧಕಿಯಾಗಿ ಗುರುತಿಸಿರೋದು ನನಗೆ ತುಂಬಾ ಹೆಮ್ಮೆ ಇದೆ. ಅಂಡ್ ವಿಡಿಯೋ ನೋಡ್ತಿರೋ ವೀಕ್ಷಕರಿಗಂತೂ ತುಂಬಾನೇ ಇನ್ಫಾರ್ಮೇಟಿವ್ ಇರುತ್ತೆ. ಸೊ ವೆಲ್ಕಮ್ ಟು ಅವರ್ ಚಾನಲ್ ಅಂಡ್ ಅವರ್ ಟೀಮ್, ನಿಸರ್ಗ. I'm glad to be here. ಎಸ್, ಥ್ಯಾಂಕ್ ಯು ಸೋ ಮಚ್ ನಿಸರ್ಗ. ಸೊ ಸ್ಮಾಲ್ ಇಂಟ್ರೋ ನಿಮ್ ಕಡೆಯಿಂದ. ಸೊ ನೀವು ಎಲ್ಲಿಯವರು ಅಂಡ್ ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಯಾವ ವಿಭಾಗದಲ್ಲಾಯ್ತು ಅಂಡ್ ಕ್ಯಾನಡಾಗೆ ಯಾವಾಗ ಬಂದ್ರಿ? ಸ್ಮಾಲ್ ಇಂಟ್ರೋ. ಓಕೆ. ಸೊ ಬೇಸಿಕ್ಲಿ ನಾನು ಮಲ್ಲೇಶ್ವರಂ ಹುಡುಗಿ. ಮಲ್ಲೇಶ್ವರಂ. ಹುಟ್ಟಿ ಬೆಳ್ದಿದ್ದು ಎಲ್ಲ ಮಲ್ಲೇಶ್ವರಂ ಕೋದಂಡರಾಂಪುರ ಏರಿಯಾ ಅಲ್ಲಿ. ಸೂಪರ್. ಅವಾಗಿನ ಕಾಲ ನೋಡಿ ಇವಾಗಿನ ಕಾಲ ನೋಡಿದ್ರೆ ತುಂಬಾನೇ ಡಿಫ್ರೆನ್ಸ್ ಇದೆ. 90s born children are like pure children. ಎಕ್ಸಾಕ್ಟ್ಲಿ, ಟ್ರೂ ಟ್ರೂ. ಓಕೆ, ಮಲ್ಲೇಶ್ವರಂ ಬೆಡಗಿ ಕೆನಡಾಗೆ ಯಾವಾಗ ಬಂದಿದ್ದು? ಎಜುಕೇಶನ್ ಯಾವ ಫೀಲ್ಡ್ ಅಲ್ಲಿ ಆಯ್ತು? ಸೊ ಎಜುಕೇಶನ್ ಅಂದು ಇಂಡಿಯಾ ಅಲ್ಲಿ BCom ಮಾಡಿದ್ದೆ, ಅದೇ ಹೈಯೆಸ್ಟ್ ಸ್ಟಡೀಸ್ ಮಾಡಿದ್ದು. ಅದಾದ್ಮೇಲೆ ಯಾವ ಕಾಲೇಜು BCom? MES ಡಿಗ್ರಿ ಕಾಲೇಜ್. ಓಕೆ. ಅಲ್ಲಿ ಸೀಟ್ ನನಗೆ ಆಟೋಮೆಟಿಕ್ ಆಗಿ ಸಿಕ್ತು, PU ಎಕ್ಸಾಮ್ಸ್ ಇಂದ ಹೈಯೆಸ್ಟ್ ಸ್ಕೋರ್ ಬಂದಿದ್ದಿಂದ. ಸೊ ಅದಾದ್ಮೇಲೆ ಥ್ಯಾಂಕ್ ಯು. ಅದಾದ್ಮೇಲೆ 1 year
ಕೆಲ್ಸ ಹುಡುಕ್ತಿದ್ದೆ, ಎಲ್ಲೂ ಹ್ಮ್ ಸಿಗ್ತಿದ್ದಿಲ್ಲ. ಬಟ್ ಹ್ಮ್ ಆದ್ಮೇಲೆ ವೆಲ್ಸ್ ಫಾರ್ಗೋ ಅಲ್ಲಿ ಕೆಲ್ಸ ಸಿಕ್ತು. US ವಾವ್ ಬ್ಯಾಂಕ್, ಟಾಪ್ ವಾವ್ 5 ವಾವ್ US ವಾವ್ ಬ್ಯಾಂಕ್ ಅಲ್ಲಿ ಆಸಮ್ ಮಾರ್ಗೇಜಿಂಗ್ ನಿಸರ್ಗ. ಅಂಡ್ ಅಂಡರ್ ರೈಟಿಂಗ್ ಪ್ರಾಸೆಸಿಂಗ್ ಬ್ಯಾಕ್ ಎಂಡ್. ಹ್ಮ್ ಅಲ್ಲಿ 3 years ಕೆಲಸ ಮಾಡಿದ್ದೆ ನಾನು. ಓಕೆ ಹಾ ಬಟ್ ನನಗೆ ಮುಂದೆ ಓದ್ಬೇಕು ಅನ್ನೋ ಆಸೆ ಇನ್ನೂ ಇತ್ತು. ಬಟ್ ಇಂಡಿಯಾಲ್ ಓದ್ಬೇಕಂತ ಅನ್ಸಿಲ್ಲ ನನ್ಗೆ. ಫಾರಿನ್ ಕಂಟ್ರಿಗೆ ಹೋಗಿ ಓದ್ಬೇಕು ಅಂತ ಮನೇಲಿ ನಾನು ಆಲ್ರೆಡಿ ಹೇಳಿಟ್ಟಿದ್ದೆ. ವಾವ್ ಬಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಹೋಗಕ್ಕಾಗಿಲ್ಲ ಆ ಟೈಮ್ ಹ್ಮ್ ಅಲ್ಲಿ. ಹ್ಮ್ 2019 ಅಲ್ಲಿ ಇನ್ನೇನ್ ಕೋವಿಡ್ ಸ್ಟಾರ್ಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ಪ್ಲಾನ್ ಆಯ್ತಿದ್ದು. ಬಟ್ ಹ್ಮ್ ಕೋವಿಡ್ ಎಲ್ಲ ಸ್ಟಾರ್ಟ್ ಆಗೋಯ್ತು. ನಾನ್ ಹ್ಮ್ ಕ್ಯಾನಡಾಗ್ ಬಂದಿದ್ದು ಇವಾಗ 4 years ಆಗ್ತಿದೆ. ವಾವ್ ಸೊ ಸೊ ಎಸ್ 2022 ಅನ್ಸುತ್ತೆ ಬಂದಿದ್ದು. ಎಸ್ 2021-2022. ಓಕೆ ಓ ವಾವ್ ಇಂಟ್ರೆಸ್ಟಿಂಗ್ ಜರ್ನಿ ನಿಮ್ದು ರೈಟ್. ಸೊ ನನ್ನ ಆಬ್ಜೆಕ್ಟಿವ್ ಇರೋದು ಉದ್ದೇಶ ಇರೋದು ಇಷ್ಟೇ. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲಿರುವಂತಹ ಕರೆಂಟ್ಲಿ ಓದ್ತಾ ಇರುವಂತಹ ಮಕ್ಕಳಾಗಿರ್ಬೋದು, ಹಣಕಾಸಿನ ವ್ಯವಸ್ಥೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು ಅಂಡ್ ಲೋನ್ ನ ಕ್ಲಿಯರ್ ಮಾಡ್ಕೊಡೋ ಕ್ಯೂರಿಯಾಸಿಟಿ, ಅದ್ ಹೇಗಾಯ್ತು ಅನ್ನೋ ಕ್ಯೂರಿಯಾಸಿಟಿ ನನಗಿದೆ. ಅಂಡ್ ನಮ್ಮ ಸ್ಟೂಡೆಂಟ್ಸಿಗಂತೂ ಒಳ್ಳೆ ಇನ್ಪುಟ್ಸ್ ಆಗತ್ತೆ. ಸೊ ನಿಮ್ಮಿಂದ ನನ್ಗೆ ಒಂದು ಒಳ್ಳೆ ವಿಡಿಯೋ ರೆಕಾರ್ಡಿಂಗ್ ಆಗತ್ತೆ ಇವತ್ತು ಅಂತ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ಸೆಪ್ಟಿಂಗ್ ಅವರ್ ಪ್ರಪೋಸಲ್ ನಿಮ್ಗೆ. ರೈಟ್ I'm ಓಕೆ grateful. I'm grateful. ಓಕೆ. ಸೊ ನಿಸರ್ಗ ರೈಟ್, ಯಾವ ಕೋರ್ಸ್ ನ ಆಯ್ಕೆ ಮಾಡ್ಕೊಂಡ್ರಿ ಕೆನಡಾಗೆ ಬಂದ್ಮೇಲೆ? ಸೊ ನಂದು ಫೀಲ್ಡ್ ಫುಲ್ ಫೈನಾನ್ಸ್ ಅಲ್ವಾ ಓದಿದ್ದು. ಓಕೆ ಹಾ ಇಂಡಿಯಾದಲ್ಲೂ ಫೈನಾನ್ಸ್ ಫೀಲ್ಡ್, ಅಕೌಂಟಿಂಗ್ ಹ್ಮ್ ಬ್ಯಾಕ್ ಗ್ರೌಂಡ್ ಇದೆ ನನಗೆ ಹ್ಮ್ ಸ್ವಲ್ಪ. ಬಟ್ ಹ್ಮ್ ಅಟ್ ದಿ ಎಂಡ್ ಆಫ್ ದ 3rd year ಅಲ್ಲಿ ಫೈನಾನ್ಸ್ ಹ್ಮ್ ಕೋರ್ಸ್ ತಗೊಂಡೆ ನಾನು. ರೈಟ್ ಸೊ ಇಲ್ಲಿ ನಾನು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಮಾಡಿದೆ ಲ್ಯಾಂಪ್ಟನ್ ಕಾಲೇಜ್ ಅಲ್ಲಿ, ಟೊರಾಂಟೊ. ಹ್ಮ್ ಅಲ್ಲಿ ಕೋರ್ಸ್ ಮಾಡಿದ್ದು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂಡ್ ವೆಲ್ತ್ ಮ್ಯಾನೇಜ್ಮೆಂಟ್ ವಾವ್ ಫಾರ್ 2 years. ಎಷ್ಟು ವರ್ಷ? 2 years ಕೋರ್ಸ್ ಅದು? 2 years ಕೋರ್ಸ್. ಯಾವ ಯಾವ ಯೂನಿವರ್ಸಿಟಿ, ಯಾವ ಕಾಲೇಜ್ ಅಂತ ಕೇಳಬಹುದಾ? ಇದು ಲ್ಯಾಂಪ್ಟನ್ ಕಾಲೇಜ್, ಟೊರಾಂಟೊ ಅಲ್ಲಿ. ಓಕೆ. ಸೊ ಈಗ ಯಾರಾದ್ರೂ ಯೂನಿವರ್ಸಿಟಿಗೆ ಇದು ನಿಮ್ಮ ಯೂನಿವರ್ಸಿಟಿ ನೀವೇನ್ ಮಾಡಿದಿರಲ್ಲ, ಆ ಯೂನಿವರ್ಸಿಟಿನ ಆಯ್ಕೆ ಮಾಡ್ಬೇಕಾದ್ರೆ ಏನು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಯಾಕೆ ಆಯ್ಕೆ ಮಾಡ್ಕೋಬೇಕು ನೀವು ಓದಿರುವಂತ ಯೂನಿವರ್ಸಿಟಿನ? ಸೊ ಟೊರಾಂಟೊ ಅಲ್ಲಿ ಅದು ಯೂನಿವರ್ಸಿಟಿ ಅಲ್ಲ, ಕಾಲೇಜ್ ಹ್ಮ್ ಅದು. ಸೊ ಹ್ಮ್ ಪಬ್ಲಿಕ್ ಕಾಲೇಜು, ಹ್ಮ್ affordable. It's not like very costly like a university where you have to spend 40 lakhs of rupees for ಓ 2 ಮೈ years. ಗಾಡ್. ಓಕೆ. ನಂದು 20 lakhs ಅಲ್ಲೆಲ್ಲ ನಾನು 2 years ಕೋರ್ಸ್ ಮುಗಿಸಿದೆ ನಾನು. ಓ ಮೈ ಬಟ್ ಗಾಡ್. ಹ ಬಟ್ ನನಗೆ ಯೂನಿವರ್ಸಿಟಿ ಅಲ್ಲೇ ಓದ್ಬೇಕಂತ ಇದ್ದಿದ್ದು. ಎಂದಕ್ಕಂದ್ರೆ ಯೂನಿವರ್ಸಿಟಿ ಸ್ಟಿಲ್ ಅ ಗ್ರೇಡ್ ತಾನೆ, ಅದಕ್ಕೊಂದ್ ಹೆಸರು ಅಂತ ಇದ್ದೇ ಇರುತ್ತೆ. ನಮ್ಮ ಸೊ ಬಟ್ ಹುಡುಗಿ ನಮ್ಮ ಮನೆಯಲ್ಲಿ ನಮ್ಮಣ್ಣ, ನೀನ್ ಎಲ್ಲೇ ಹೋದ್ರುನು ಏನೇ ಮಾಡಿದ್ರುನು ನಿನ್ ನಾಲೆಡ್ಜ್ ಹೆಂಗ್ ಉಪಯೋಗ ಮಾಡ್ತೀಯ ಅನ್ನೋದ್ರ ಮೇಲೆ ಬರುತ್ತೆ. ಸೊ ವಿ ವಿಲ್ ಗೋ ಫಾರ್ medium college. It's still ಹ್ಮ್ okay as long as ಹ್ಮ್ you enter Canada. ಹ್ಮ್ ಹ್ಮ್ You will be good. Just get your studies and then you'll figure out your life ಅಂತ ಅವನ್ ಹೇಳಿದ್ದ. ಅದ್ ನೋಡಿ ಹಂಗೆ ಆಯ್ತು. ಎಷ್ಟು ಮೋಟಿವೇಶನಲ್, ಎಷ್ಟು ಸ್ಫೂರ್ತಿದಾಯಕ ಮಾತನ್ನ ಹೇಳಿದ್ದಾರೆ ನಿಮ್ಮಣ್ಣ. ಸೊ ಎಷ್ಟು ನಿಜ ಅನ್ಸುತ್ತಲ್ವಾ ನಿಸರ್ಗ? ರೈಟ್. ಸೊ ನೀವು ಆ ಕಾಲೇಜಿನ ಮುಂಚೆ ನೀವು ಅದು ಎನ್ರೋಲ್ ಆಗ್ಬೇಕಾದ್ರೆ, ಅಡ್ಮಿಷನ್ ಆಗಕ್ ಮುಂಚೆ ಏನಾದ್ರೂ ಅದ್ರ ಬಗ್ಗೆ ಏನಾದ್ರೂ ಪ್ರೀ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ರಾ? ಹೌದು. ಸೊ ಹ್ಮ್ ನಾನು MG ರೋಡ್ ಅಲ್ಲಿ ಹ್ಮ್ ಐಎಲ್ಸ್ ಎಕ್ಸಾಮ್ ಅಲ್ಲಿ ಕೋರ್ಸಸ್ ತಗೊಂತಿದ್ದೆ. ಓಕೆ. ಗ್ಲೋಬಲ್ ಆಪರ್ಚುನಿಟೀಸ್ ಅಂತ ಹ್ಮ್ ಕನ್ಸಲ್ಟೆನ್ಸಿ ಅವ್ರದ್ದು. ಸೊ ಹ್ಮ್ ಇದೆಲ್ಲ ಆಗಿದ್ದು ನಮ್ಮ ಅಣ್ಣಯಿಂದಾನೆ. ದ ಸಪೋರ್ಟ್ ಓ ಹಿ ಗೇವ್, ದ ಸಪೋರ್ಟ್ ಮೈ ಮಾಮ್ ಗೇವ್. ಹ್ಮ್ ಬಟ್ ಆ ಟೈಮ್ ಅಲ್ಲಿ ಕಷ್ಟ ಇತ್ತು ನಮಗೆ. ಹ್ಮ್ 2019 ವಾಸ್ ನಾಟ್ ಅ ಗುಡ್ ಇಯರ್ ಫಾರ್ ಯಾ ಮೈ ಫ್ಯಾಮಿಲಿ. ಹ್ಮ್ ಬಟ್ ಆ ನೋವನ್ನ, ಆ ಪೇನ್ ನ ನಾನು ಹೆಂಗ್ ಕನ್ವರ್ಟ್ ಮಾಡ್ಬೇಕು ಅನ್ನೋ ಇದ್ರಲ್ಲಿ ಆ ಪ್ರಾಸೆಸ್, ಕ್ಯಾನಡಾ ಪ್ರಾಸೆಸ್ ಸ್ಟಾರ್ಟ್ ಆಯ್ತು ಫುಲ್ ನಂದು. ಗ್ರೇಟ್. ಅದೊಂದು ಸೊ ಚೇಂಜ್ ಆಯ್ತು ನಿಮ್ಗೆ, ಭವಿಷ್ಯನೇ ಬದಲಾಯಿಸ್ತು ಅಂತ ಹಾಗೆ. ಹ್ಮ್ ಹ್ಮ್ ತುಂಬಾನೇ ಆಮ್, ನಾನಂತೂ ತುಂಬಾನೇ ನೋಡಿದೀನಿ. 2019 ಆ ಇಯರ್ ಅಂತೂ ತುಂಬಾನೇ ಕಷ್ಟ ಇತ್ತು ನಮಗೆ. ಅದೇ ಟೈಮ್ ಅಲ್ಲಿ ನಮ್ಮ ಅಪ್ಪನೂ ತೀರ್ಕೊಂಡ್ಬಿಟ್ರು. ಓ ಸೋ ಆ, ಸಾರಿ. ಹ್ಮ್ ನಂದು ಪರ್ಸನಲ್ ಪೇಯ್ನು ಸ್ವಲ್ಪ ಇತ್ತು. ಸ್ವಲ್ಪ ಹೌದು. ಕಷ್ಟಗಳು ಬಂತು ಅಲ್ಲಿಂದಾನು, ಐ ನೋ ಐ ಬೇರೆ ನೋ ಐ ಬೇರೆ ನೋ. ಜನಗಳಿಂದ. ಕರೆಕ್ಟ್. ಐ ನೋ ಅಮ್ಮ. ಐ ಡೋ ಟೋಟಲಿ ಅಗ್ರಿ. ಸೊ ಈಗ ಸೊ ಇಂಡಿಯಾದಲ್ಲಾದ್ರೆ ಕಾಲೇಜಿಗೆ ಎನ್ರೋಲ್ ಮಾಡ್ಬೇಕಾದ್ರೆ ಅಪ್ಲಿಕೇಶನ್ ಫಾರ್ಮ್ಸ್ ಅಂತ ಇರತ್ತೆ,
and ಹೌದು. you need to fill up those things and present your transcripts ಏನೇನಿದೆ ಪ್ರೀವಿಯಸ್ ಕೋರ್ಸಸ್ದು ಅದನ್ನ ಕೊಟ್ಟು ಆಮೇಲೆ ಯು ನೀಡ್ ಟು ಗೆಟ್ ಅಡ್ಮಿಟೆಡ್ ಅಲ್ವಾ. ಸೊ ಇಲ್ಲಿ ನೀವು ಅಡ್ಮಿಷನ್ ತಗೊಂಡಾಗ ಯಾವ ರೀತಿ ಇತ್ತು ಪ್ರಾಸೆಸ್ ಅಂತ? ಸೊ ಇಲ್ಲಿ ಅವರು ಅಷ್ಟೇ ಕೇಳಿದ್ದು, ನಾನು ಎಕ್ಸಾಮ್ಸ್ ಎಲ್ಲ ಬರ್ದಿದ್ ಟ್ರಾನ್ಸ್ಕ್ರಿಪ್ಟ್ಸ್, ಫೈನಲ್ ಎಕ್ಸಾಮ್ ಟ್ರಾನ್ಸ್ಕ್ರಿಪ್ಟ್ಸ್ ಕೇಳಿದ್ರು, ಹ್ಮ್. ನಂದು ವರ್ಕ್ ಎಕ್ಸ್ಪೀರಿಯನ್ಸ್ ಆಫರ್ ಲೆಟರ್ ಕೇಳಿದ್ರು, ಓ ನಂದು ವಾವ್. ಪೇ ಸ್ಟಬ್ಸ್ ಎಲ್ಲ ಕೇಳಿದ್ರು, ಇಲ್ಲೇ ಹ್ಮ್ ಕೆಲಸ ಹ್ಮ್ ಮಾಡ್ತಿದ್ ಪ್ರೂಫ್ಗೆ ಅನ್ಬಿಟ್ಟು. ಹ್ಮ್ ಹ್ಮ್ ಮತ್ತೆ GIC, ಹ್ಮ್ ಇಲ್ಲಿ 10,000 CAD ನ ನಾನು ಇಲ್ಲಿ ಸೇವ್ ಮಾಡಿಟ್ಟಿರ್ಬೇಕು, GIC ಸ್ಟೂಡೆಂಟ್ GIC ಅನ್ಬಿಟ್ಟು. ಹ್ಮ್ ಹ್ಮ್ ಅಲ್ಲಿಂದ ಬಂದಿದ ತಕ್ಷಣ ಕ್ಯಾನಡಾ ಅಲ್ಲಿ ನಾನು ಒಂದು ಬ್ಯಾಂಕ್ ಹೋಗ್ಬಿಟ್ಟು ಆ GIC ನ ಆಕ್ಟಿವೇಟ್ ಮಾಡ್ಬೇಕಾಗಿತ್ತು. ದಟ್ ವಾಸ್ ಮೈ ಎಕ್ಸ್ಪೆನ್ಸ್ ಟು ಹ್ಮ್. ಲಿವ್ ಇನ್ ಕ್ಯಾನಡಾ ಅಪಾರ್ಟ್ ಫ್ರಮ್ ದ ವರ್ಕ್ ದಟ್ ಐ ಹ್ಯಾಡ್ ಟು ಡೂ ಆಸ್ ಅ ಓಕೆ, ಸ್ಟೂಡೆಂಟ್. ಸಾರಿ ಟು ಡಿವಿಯೇಟ್, ಬ್ರೀಫ್ ಇನ್ಫಾರ್ಮೇಶನ್ ಕೊಡುವ ಅಂತ. ಸೊ ಆ $10,000 ಇಂಡಿಯನ್ ರುಪೀಸ್ ಅಲ್ಲೇ ನೀವು ಹಾಕಿ ಇಲ್ಲಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ರಾ? 10,000 ಕೆನೇಡಿಯನ್. $10,000 ಇಂಡಿಯನ್ ಇಂಡಿಯಾದಲ್ಲೇನೆ ನೀವು ಅದನ್ನ ಫಿಲ್ ಅಪ್ ಮಾಡಿ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರಿ ಬರೋದಿಕ್ ಮುಂಚೆ? ಹೌದು. ಓ ಮೈ ಗಾಡ್. ಇಲ್ಲಿ ಅದು ಸ್ಕಾಷಾ ಬ್ಯಾಂಕ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ ನಾವು. ಸೊ ಓಕೆ. ಇದು ಎಲ್ಲ ಕನ್ಸಲ್ಟೆನ್ಸಿಯಿಂದಾನೇ ಮಾಡ್ತಾರೆ ಅವರು. ಸೊ ಅವರೇ ಆಫರ್ ಲೆಟರ್ ಎಲ್ಲ ಕಳಿಸ್ತಾರೆ ಕಾಲೇಜಸ್ಗೆ. ಹ್ಮ್ ಹ್ಮ್ ಯಾರು ಬೇಗ ಅಕ್ಸೆಪ್ಟ್ ಮಾಡ್ಕೊಂತಾರೋ ಹ್ಮ್. ಆ ಅಕ್ಸೆಪ್ಟೆನ್ಸ್ ಇಂದ ನಾನು ಎನ್ರೋಲ್ಮೆಂಟ್ ತಗೊಂಡ್ಬಿಟ್ಟೆ ಬೇಗ. ಅಂಡ್ ಎಂತಕ್ಕಂದ್ರೆ ಹೌ ನಂದು ಡಿಡ್ ಯು ಕೋಆಪ್ ಟರ್ಮ್ ಬೇರೆ ಇತ್ತು ನಂದು ಕೋರ್ಸ್ ಅಲ್ಲಿ, ಅದಕ್ಕೇನೆ. Okay. How did you know that ಈ ಕಾಲೇಜು ಟ್ರಸ್ಟ್ ವರ್ತ್ ಇದೆ? ಬಿಕಾಸ್ ಯು ನೆವರ್ ನೋ. ಅಲ್ಲಿಂದ ಕುತ್ಕೊಂಡು ಇದು ಕಾಲೇಜು ಜೆನ್ಯೂನ್ ಇನ್ಸ್ಟಿಟ್ಯೂಷನ್ ಡೀಮ್ಡ್ ಅನ್ನ ಅಥವಾ ಅಕ್ರಿಡೇಷನ್ ಇದೆಯಾ, ಇದಕ್ಕೆ ಪಾಪ್ಯುಲಾರಿಟಿ ಇದೆಯಾ ಅಂತ ರೆಪ್ಯುಟೇಷನ್ ಬಗ್ಗೆ ಹೆಂಗೆ ನಿಮ್ಗೆ ಮಾಹಿತಿ ಸಿಕ್ತು ಅಂತ? ನನಗೆ ಆ ಕನ್ಸಲ್ಟೆನ್ಸಿ ಅವರೇ ಹೇಳಿದ್ದು ನನಗೆ. ಓಕೆ. ಸೊ ಅವರು ಬೇರೆ ಕಂಟ್ರೀಸ್ ಎಲ್ಲಾನು ನೋಡ್ತಾರೆ, ಹ್ಮ್ ಕ್ಯಾನಡಾ ಹ್ಮ್ ಸ್ವಲ್ಪ ಜಾಸ್ತಿ ಇತ್ತು ಆ ಟೈಮ್ ಅಲ್ಲಿ. ಹ್ಮ್ ಅವ್ರು ಹೇಳದಾದ್ಮೇಲೆ ನಾನು ಹ್ಮ್ ರಿಸರ್ಚ್ ಮಾಡಿದ್ವಿ, ನಾನು ನಮ್ಮ ಹ್ಮ್ ಅಣ್ಣ ಕೂತ್ಕೊಂಡು ಇದು ಹ್ಮ್ ಲೆಜಿಟ್ ಕಾಲೇಜು ಹ್ಮ್ ಎಲ್ಲೆಲ್ಲಿದೆ ಹ್ಮ್ ಏನೇನಿದೆ. ಹ್ಮ್ ನಮ್ಮ ಅಣ್ಣನ ಫ್ರೆಂಡ್ಸು ಇಲ್ಲೇ ಇದಾರೆ, 2-3 ಜನ. ಹ್ಮ್. ಸೊ ನಿಖಿಲ್ ನಿಖಿಲ್. ಸೊ ಎಸ್. we kind of spoke and he also researched ಫಿಗರ್ everything ಇಟ್ ಔಟ್. about the ಹ್ಮ್ college and everything. So when we got to know it's legit, that's when we ಹ್ಮ್ went ahead and did the ಹ್ಮ್ ಹ್ಮ್ admission, ಹ್ಮ್. put in the GIC, student GIC and everything. ಸೊ ಅಡ್ಮಿಷನ್ ಪ್ರಾಸೆಸ್ ಎಷ್ಟು ಡ್ಯೂರೇಷನ್ ತಗೋತು? ಅಲ್ಲಾದ್ರೆ ಒಂದ್ ದಿನದೊಳಗೆ ನಿಮ್ಗೆ ಪೇಮೆಂಟ್ ಕೊಡ್ತೀರಿ, ರಿಸಿಪ್ಟ್ ನ ಅಕ್ನಾಲೆಜ್ಮೆಂಟ್ ಕೊಟ್ಬಿಡ್ತಾರೆ, ಯು ಆರ್ ಅಡ್ಮಿಟೆಡ್ ಆಗೋಗ್ಬಿಡತ್ತೆ ಪ್ರಾಸೆಸ್. ಇಲ್ಲಿ ಹೆಂಗೆ ನಡೆಯುತ್ತೆ ಅಂತ? ಇಲ್ಲಿ ನನಗೆ ಅಟ್ಲೀಸ್ಟ್ ಟೂ ಅಂಡ್ ಹಾಫ್ ವೀಕ್ಸ್ ಆಯ್ತು ನನಗೆ. ಓ ಮೈ ಗಾಡ್. ಓಕೆ. ಸೊ ಯಾಕಷ್ಟು ದೀರ್ಘಾವಧಿ ಅಂತ? ಅವರು ಫಸ್ಟ್ ಅವರು GIC ನೋಡ್ತಾರ, ಹಾ ಅದಾಗಿದ ತಕ್ಷಣ ಹಾ. ನನ್ನ ಹತ್ರ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ಗೆ ದುಡ್ಡು ಕಟ್ಟಕ್ಕೆ ಐ ಮೀನ್ ಅಡ್ಮಿಷನ್ ಮಾಡಕ್ಕೆ ದುಡ್ಡಿದ್ಯಾ ಅನ್ನೋದು ನೋಡ್ತಾರೆ. ಓ ಮೈ ಗಾಡ್. ಹಾ ಹಾ. ಮತ್ತೆ ನಂದು ಡಾಕ್ಯುಮೆಂಟ್ಸ್ ಎಲ್ಲ ಅವರು ಚೆಕ್ ಮಾಡ್ಬೇಕು, ನಂದು ಹ್ಮ್ ಇಂಡಿಯನ್ ಎಜುಕೇಶನ್, ಇಂಡಿಯನ್ ಹ್ಮ್ ಎಕ್ಸ್ಪೀರಿಯನ್ಸ್ ಎಲ್ಲ ಅವರು ಚೆಕ್ ಮಾಡಿ, ಹ್ಮ್ ನನ್ ಪಾಸ್ಪೋರ್ಟ್ ಅಲ್ಲಿ ಏನು ಇಲ್ಲ, ಹ್ಮ್ ಲೈಕ್ ಹ್ಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲ ಕ್ಲಿಯರೆನ್ಸ್ ಇದ್ರೆ ಹ್ಮ್. ಅವಾಗ ಅಡ್ಮಿಷನ್ಸ್ ಬೇಗ ಆಗುತ್ತೆ. ಬಟ್ ನಂದು ಅಷ್ಟೇ ಟೈಮ್, ಎಲ್ಲರಿಗೂ ಅಷ್ಟೇ ಟೈಮೇ ಅಪ್ರಾಕ್ಸಿಮೇಟ್ಲಿ ತಗೊಂತಾರ ಅವ್ರು, ಅಟ್ಲೀಸ್ಟ್ 2 ವೀಕ್ಸ್ ಬೇಕು. ಸೊ ನೀವ್ ಅಲ್ಲಿಂದ ಇಂಡಿಯಾದಿಂದ ಬರುವಾಗ ಸ್ಟೂಡೆಂಟ್ ವೀಸಾದಲ್ಲೇ ಬಂದಿದ್ದಾ? ಹೌದು, ಸ್ಟೂಡೆಂಟ್ ವೀಸಾ ಅಲ್ಲೇ ಬಂದಿತ್ತು. ಸೊ ವೀಸಾದ ಜರ್ನಿ ಹೆಂಗಿತ್ತು ನಿಮ್ಗೆ? ತುಂಬಾ ಪ್ರೊಲಾಂಗ್ಡ್ ಆಯ್ತಾ ಅಥವಾ ಹೌದು, ಇಮಿಡಿಯೇಟ್ ಆಗಿ ವೀಸಾ ಸಿಕ್ತಾ? ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಕ್ಕಾಗತ್ತಾ ಅಂತ? ವೀಸಾ ಕೋವಿಡ್ ಟೈಮ್ ಅಲ್ಲಿ ಬಂತು. ಐ ನೋ. ಆಲ್ಮೋಸ್ಟ್ ನಾನ್ 1 ಇಯರ್ ನಾನು ಇಂಡಿಯಾದಲ್ಲೇ ಓದ್ದೆ. ನಾನು ವೀಸಾ ಓ. ಇಲ್ದಿರ, ಅದನ್ನು ವೀಸಾ ಬರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಅವರು ಕಾಲೇಜ್ 1 ಇಯರ್ ನಾನು ಇಂಡಿಯಾದಲ್ಲೇ ಓದಿ ಹ್ಮ್ ಮುಗಿಸ್ಬಿಟ್ಟಿದ್ದೆ. ಹ್ಮ್ ಇನ್ನೇನು ಇವಾಗೆಲ್ಲ ಓಪನ್ ಆಗ್ತಿದೆ ಅನ್ನೋ ಟೈಮ್ ಅಲ್ಲಿ ಹ್ಮ್ ಕ್ಯಾನಡಾ ಅವರುನು ಇನ್ ಸೆಕೆಂಡ್ ಇಯರ್ ನೀವು ಕ್ಯಾನಡಾಗೆ ಬಂದ್ ಓದ್ಬೇಕು, ಹ್ಮ್ ನಿಮಗೆ ಪೋಸ್ಟ್ ಗ್ರಾಜುಯೇಷನ್ ವರ್ಕ್ ಪರ್ಮಿಟ್ ಬೇಕು ಅಂದ್ರೆ ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ಹ್ಮ್ ಹ್ಮ್ ಕ್ಯಾನಡಾ ಹ್ಮ್ ಇಮಿಗ್ರೇಷನ್ ಹ್ಮ್. ಅಂತ ಅಂದಿದ್ದಕ್ಕೆ ದೆನ್ ಐ ಸ್ಟಾರ್ಟೆಡ್ ಪ್ಯಾನಿಕಿಂಗ್ ಬಿಕಾಸ್ ನನಗೆ ಇನ್ನ ವೀಸಾ ಸಿಕ್ಕಿಲ್ಲ. ಕರೆಕ್ಟ್ ಕರೆಕ್ಟ್. ಸೊ ಹೆಂಗೆ ವೀಸಾದು ಡೇಟ್ ಅಥವಾ ವೀಸಾ ಕ್ವೆಶನ್ಸ್ ಯಾವ ರೀತಿ ಇತ್ತು? ಇಮಿಡಿಯೇಟ್ ಆಗಿ ಸಿಕ್ತಾ ಅಥವಾ ಯಾವ್ಯಾವ ತರ ಕ್ವೆಶನ್ಸ್ ಕೇಳ್ಬೋದು ಅಂತ? ಯಾಕಂದ್ರೆ ಸ್ಟೂಡೆಂಟ್ಸ್ ವೀಸಾಗೆ ಅಪ್ಲೈ ಮಾಡಿದಾಗ ಲೆಟ್ ದಮ್ ಬಿ ಪ್ರಿಪೇರ್ಡ್ ಮೆಂಟಲಿ ಅಂಡ್ ಗೆಟ್ ರೆಡಿ ಫಾರ್ ಗೆಟಿಂಗ್ ದ ವೀಸಾ ಅಂತ ಹೇಳಿ ನಿಮ್ನ ಏನ್ ಕ್ವೆಶನ್ಸ್ ಕೇಳ್ಬೋದು ವೀಸಾ ಆಫೀಸರ್ಸ್ ಅಂತ? ಕ್ಯಾನಡಾ ಅಲ್ಲಿ ನನಗೆ ವೀಸಾ ಕ್ವೆಶನ್ಸ್ ಏನು ಇದ್ದಿಲ್ಲ. ನನ್ನ ಪಾಸ್ಪೋರ್ಟ್, ನಂದು ಬಯೋಮೆಟ್ರಿಕ್ಸ್ ಎಲ್ಲ ಆದ್ಮೇಲೆ ಹ್ಮ್ IRCC ವೆಬ್ಸೈಟ್ ಅಲ್ಲಿ
ಹ್ಮ್ ಬಯೋಮೆಟ್ರಿಕ್ಸ್ ಆಯ್ತು, ಮೆಡಿಕಲ್ ಟೆಸ್ಟ್ ಆಯ್ತು, ಅವರು ಪ್ರಾಸೆಸಿಂಗ್ ಎಲ್ಲ ಮುಗ್ಸಾದ್ಮೇಲೆ ಹ್ಮ್ ಪಾಸ್ಪೋರ್ಟ್ ಕೇಳಕ್ಕೆ ಅಂತ ಮೇಲ್ ಬಂತು ನನ್ಗೆ. ಹ್ಮ್ ಸೊ ಓಕೆ ಪಾಸ್ಪೋರ್ಟ್ ಕಳ್ಸ್ಕೊಟ್ಟೆ. ಅದ್ ಹ್ಮ್ ಇನ್ನೇನು ಬರೋಕೆ ಒಂದ್ ವೀಕ್ ಆಯ್ತು, ಅವ್ರ ಹ್ಮ್ ಸ್ಟಾಂಪ್ ಹಾಕಿ ಬರೋದಕ್ಕೆ. ಹ್ಮ್ ಅಷ್ಟೇ, ಸ್ಟಾಂಪ್ ಆಗಿ ಬಂತು. ಹ್ಮ್ ನೆಕ್ಸ್ಟ್ ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡದೆ ಬಂದೆ ಕ್ಯಾನಡಾಗೆ. ಸೊ ನಿಮ್ಮ ಕನ್ಸಲ್ಟೆಂಟ್ಸ್ ನೀವ್ ಯಾರನ್ನ ರೆಫರ್ ಮಾಡಿದ್ರಲ್ಲ ಅವರೇ ನಿಮ್ಗೆ ವೀಸಾ ಸ್ಕೆಡ್ಯೂಲ್ ಮಾಡಿ ಪ್ರಾಸೆಸಿಂಗ್ ಎಲ್ಲ ಇಲ್ಲ, ಮಾಡಿಸ್ಕೊಟ್ರ? ಓ ಇಟ್ಸ್ ಅಪ್. ಹೌದು, ಅವರೇ ಮಾಡ್ಸಿದ್ದು. ಹ್ಮ್ ಅವರೇ ಹ್ಮ್ ಕರೆಕ್ಟ್, ಅವರೇ IRCC ಅಲ್ಲೆಲ್ಲ ಮಾಡ್ಸಿದ್ದು. ಹ್ಮ್ ಬಟ್ ಪಾಸ್ಪೋರ್ಟ್ ಎಲ್ಲ ಕಳ್ಸಿದ್ದು ನಾವೇನೆ, ಅವರಿಂದ ಕಳ್ಸಿಲ್ಲ ನಾವು. ವಾವ್. ಸೊ ಈಗ ನೀವು ವೆಲ್ತ್ ಅಂಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನ ತಗೊಂಡ್ರಿ ಇಲ್ಲಿ ಬಂದ್ಮೇಲೆ. ಸೊ ಕಾಲೇಜಿಗೆ ಎಂಟರ್ ಆದಾಗ ವೆರಿ ಫಸ್ಟ್ ಡೇ ಆಗಿರಬಹುದು ಅಥವಾ ಫುಲ್ ಅಕಾಡೆಮಿಕ್ ಇಯರ್ ಅನ್ನ ಕಂಪ್ಲೀಟ್ ಮಾಡುವ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎನ್ವಿರಾನ್ಮೆಂಟ್ ಹೇಗಿತ್ತು? ಲೆಕ್ಚರರ್ಸ್ ಹೇಗಿದ್ರು? ನಿಮ್ಮ ಕೋ ಸ್ಟೂಡೆಂಟ್ಸ್ ಎಲ್ಲ ಹೆಂಗಿದ್ರು? ಫ್ರೆಂಡ್ಸ್, ಅದ್ರ ಬಗ್ಗೆ ಹ್ಮ್ ಒಂಚೂರು ಇನ್ಫಾರ್ಮೇಶನ್ ಕೊಡಕ್ ಆಗತ್ತಾ ಅಂತ. ಹ್ಮ್ ಆಕ್ಚುಲಿ ನಾನು ಕ್ಯಾನಡಾಗ್ ಬಂದಿದ್ದಾನೆ, ಹೇಳಿದ್ನಲ್ಲ ಕೋವಿಡ್ ಟೈಮ್ ಅನ್ಬಿಟ್ಟು. ಬಟ್ ಹ್ಮ್ ಇಲ್ಲಿ ನಾನ್ ಬಂದಿದ ತಕ್ಷಣ ತಿರ್ಗಾ ಅದು ಇನ್ ಕ್ಲಾಸ್ ಅಂತ ಇದ್ದಿದ್ದು ಆಫ್ಲೈನ್ ಕ್ಲಾಸ್ ಹೊಟ್ಟೋಯ್ತು. ತಿರ್ಗಾ 2 years ನಾನು ಆಕ್ಚುಲಿ ಓ ನನ್ ಕಾಲೇಜೇ ನೋಡಿಲ್ಲ, ನಾನು ಲ್ಯಾಂಪ್ಟನ್ ಓ ಕಾಲೇಜ್. ಮೈ ಗಾಡ್. ಬಟ್ ನನ್ನ ಸ್ಟೂಡೆಂಟ್ಸ್ ಅಲ್ಲಿಂದ ಬಂದಿರೋರು ನನ್ ಜೊತೆನೆ ಬಂದ್ರು ಸ್ವಲ್ಪ ಜನ. ಸೊ ನಾವು ಹ್ಮ್ ಟೊರಾಂಟೋ ಅಲ್ಲೇ ಇದ್ವಿ. ಸೊ ಹಂಗೆ ಹ್ಮ್ ಪರಿಚಯ ಆಗಿದ್ದು ನನಗ್ ಸ್ಟೂಡೆಂಟ್ಸ್. ಸೊ ಹ್ಮ್ ಆನ್ಲೈನ್ ಅಲ್ಲಿ ಮಾತಾಡ್ಕೊಂಡು ಅವಾಗ ಟೊರಾಂಟೋ ಅಲ್ಲಿ ಮೀಟ್ ಮಾಡ್ತಿದ್ವಿ, ಏನಾದ್ರು ಹ್ಮ್ ಆಚೆ ಹೋಗ್ಬೇಕು ಅಂದ್ರೆ. ಹ್ಮ್ ಅಷ್ಟೇನೆ, ನನಗ್ ಟೀಚರ್ಸ್, ಲೆಕ್ಚರರ್ಸ್ ವೆರ್ ಗುಡ್. ಹ್ಮ್ It's not something that you will have in India. Indian lecturers are very different than ಸೊ here. ಸೊ ಡಿಫ್ರೆನ್ಸ್ ಅಂದಾಗ ಸ್ಟೂಡೆಂಟ್ಸ್ ಒಂದು ಇನ್ಪುಟ್ ಆಗ್ಲಿ ಅಂತ. ಸೊ ಯಾವ ತರ ಡಿಫ್ರೆನ್ಸ್ ಇರಬಹುದು ಅಂತೀರಿ? ಅಲ್ಲಿ ಇಂಡಿಯಾ ಅಲ್ಲಿ ಲೆಕ್ಚರರ್ಸ್ ಎಲ್ಲರಿಗೂ ಗೊತ್ತಿರ್ತಾರೆ, ಫುಲ್ ಸ್ಕ್ರೂಟನಿ. ನೀನ್ ಇದೇ ಮಾಡ್ಬೇಕು, ಇಲ್ಲೆಲ್ಲ ಅಲ್ಲಲ್ಲೇ ನೋಡ್ದು ಲಾಸ್ಟ್ ಬೆಂಚು, ಹಂಗೆ ಹಿಂಗೆ. ಬಟ್ ಅಲ್ಲಿ ನಾವು ಓದ ಅಕಾಡೆಮಿಕ್ಸ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವಲ್ಲಿ. ರೈಟ್ ರೈಟ್ ರೈಟ್. ಬಟ್ ಇಲ್ಲಿ ಅಸೈನ್ಮೆಂಟ್ಸ್ ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಓ ಜಾಸ್ತಿ. ಎಕ್ಸಾಕ್ಟ್ಲಿ ಲೈಕ್ ಎಕ್ಸಾಕ್ಟ್ಲಿ. ಇಟ್ಸ್ ನಾಟ್ ಅಬೌಟ್ ಯು ಕ್ಯಾನ್ ಸ್ಕೋರ್ ಇನ್ ಹ್ಮ್ ಯೋರ್ ಹ್ಮ್ ಎಕ್ಸಾಮ್, ಹ್ಮ್ but assignments ಜಾಸ್ತಿ, apart from your other extra curricular exams and all that you have to do. So ತುಂಬಾ assignments ಕೊಡ್ತಾರೆ. ಹ್ಮ್ ಹ್ಮ್ ಸೊ ನಾವ್ ಅದನ್ನ ಗ್ರೂಪ್ ಅಲ್ಲಿ ಮಾಡ್ಬೇಕು. They will ಹ್ಮ್ see how well you team management ಓ ಹೆಂಗ್ ಮೈ ಮಾಡ್ತೀರಾ ಗಾಡ್. ಅನ್ನೋದೆಲ್ಲ ನೋಡ್ತಾರೆ. ಓಕೆ. ಯಾರು ಪ್ರೆಸೆಂಟೇಶನ್ ಮಾಡ್ತಾರೆ, how they try to make other people understand what you're trying to tell. ಹ್ಮ್ ಹ್ಮ್ So ಅದನ್ನು ನೋಡ್ತಾರೆ. apart ಹ್ಮ್ from that apart from that there is nothing else that you do in the studies here. ಅಷ್ಟೇನೆ, ಎಂತಾನೂ ಇಲ್ಲ ಇಲ್ಲಿ. ಸೊ ಎವ್ರಿ ಡೇ ಇಷ್ಟು ಹಾರ್ಸ್ ಟೀಚಿಂಗ್ ಕ್ಲಾಸಸ್ ಇರತ್ತೆ ಅಂತನಾ ಅಥವಾ ವೀಕ್ಲಿ ಇಷ್ಟು ಅಂತ ಸ್ಕೆಡ್ಯೂಲ್ ಆಗಿರತ್ತಾ? ಯಾವ ರೀತಿ ಇಲ್ಲಿ ಕ್ಲಾಸಸ್ ನ ಅಟೆಂಡ್ ಮಾಡ್ತಾ ಇದ್ರಿ ಅಂತ? ನನಗೆ ಎವ್ರಿ ಡೇ ಇತ್ತು. ಎವ್ರಿ ಡೇ ಓಕೆ. ಮಾರ್ನಿಂಗ್ 8 ಇಂದ 12 ತನಕ ಇತ್ತು. ಓ ಅದಾದ್ಮೇಲೆ ವಾವ್. ಅಷ್ಟೇನೆ. ಹ್ಮ್ ಹ್ಮ್ ಅದಾದ್ಮೇಲೆ they used to let us go. ಹ್ಮ್ ಬಟ್ ಮಂಡೇ ಟು ಫ್ರೈಡೆ ತನಕ ಇತ್ತು. ಸೊ ಓಕೆ. 3 to 4 months ಇತ್ತು ಹ್ಮ್ ಹ್ಮ್ ಫಸ್ಟ್ ಟರ್ಮ್ ಅಷ್ಟೇನೆ. ಅದಾದ್ಮೇಲೆ ಎಕ್ಸಾಮು, ಬ್ರೇಕ್, ಸಮ್ಮರ್ ಬ್ರೇಕ್. ಹಾ. ಅದಾದ್ಮೇಲೆ ಸ್ಪ್ರಿಂಗ್, ಆಮೇಲೆ ವಿಂಟರ್ ಬ್ರೇಕ್. ಸೊ ಸೊ 1 year ಆಯ್ತು, 2 years ಹಂಗೇನೆ. ನಿಮ್ ಜೊತೆ ಎಷ್ಟು ಜನ, ಸ್ಟ್ರೆಂತ್ ಎಷ್ಟಿತ್ತು ನಿಮ್ಮ ಬ್ಯಾಚ್ ಅಲ್ಲಿ? ನಮ್ ಕ್ಲಾಸ್ ಅಲ್ಲಿ 20 20. 25. ಸೊ ಮಿನಿಮಮ್ 20 ಇಂತಾರ ಅಥವಾ ಎಕ್ಸೀಡ್ ಆಗತ್ತಾ? ಎಷ್ಟು ತಗೊಳ್ತಾರೆ ಒಂದೊಂದು ಕ್ಲಾಸ್ ಅಲ್ಲಿ ಅಂತ? ಅಷ್ಟೇನೆ, ಅವ್ರಷ್ಟೇ ಅಂತೆ ತಗೊಳೋದು, 20-25. ಸೊ ಇಲ್ಲಿ ನಾನು ಕೇಳ್ಪಟ್ಟೆ ಪ್ರೊಫೆಸರ್ಸ್ ಅವರ ಟೈಮಿಗೆ ಸ್ಟೂಡೆಂಟ್ಸ್ ರೆಡಿ ಆಗ್ಬೇಕು, ಅವರ ಅವೈಲಬಿಲಿಟಿ ನೋಡ್ಕೊಂಡು ದೇ ನೀಡ್ ಟು ಅಟೆಂಡ್ ದಿ ಕ್ಲಾಸಸ್ ಅಂತ. ಅದು ನಿಜಾನಾ? ಯಾಕಂದ್ರೆ ನೀವು ಸ್ಟೂಡೆಂಟ್, ನೀವು ಹೇಳಾದ್ರೆ ಕರೆಕ್ಟ್ ಆಗಿ ನಮ್ಗೆ ಇನ್ಫಾರ್ಮೇಶನ್ ಸಿಗತ್ತೆ ಅಂತ. ಆ ನಮಗ್ ಹಂಗಿದ್ದಿಲ್ಲ. ನಮಗೆ ಸ್ಕೆಡ್ಯೂಲ್ಸ್ ಕೊಟ್ಬಿಡ್ತಿದ್ರು ಫಸ್ಟೇನೆ. ಹ್ಮ್ They used to give us beforehand, so we have to arrange our schedule based on what the college gives us. That ಓಕೆ. is not something that professor, if time ಆಗ ನಾನ್ ರೆಡಿ ಇರ್ತೀನಿ, ನೀವ್ ಬನ್ನಿ ಅಂತ ಹಂಗೆಲ್ಲ ಇದ್ದಿಲ್ಲ ನಮಗೆ. ಎಸ್. That's not a student or a teaching style. You either give me the schedule way beforehand so that I will be ready and I can make my time also. So ನಮಗ್ ಹಂಗೆ ಇತ್ತು. ಓಕೆ. ಸೊ ಈಗ ನೀವು ಹೇಳ್ತಾ ಇದ್ರಿ ಎನ್ವಿರಾನ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ, ಎಕ್ಸಾಮ್ಸ್ ನಡೆಯುತ್ತೆ ಅಂತ. ಈಗ ಇನ್ನೊಂದು ಮಾಹಿತಿ ನಾನು ಏನ್ ಕೇಳ್ಪಟ್ಟೆ ಅಂದ್ರೆ ಎಕ್ಸಾಮ್ಸ್ ಎಲ್ಲ ಲೈಕ್ ಇಂಡಿಯಾ ತರ ಕ್ವಶನ್ ಪೇಪರು, ಆನ್ಸರ್ ಶೀಟ್ಸ್ ಆತರ ಇರತ್ತಾ? ಇಲ್ಲ ಅಂದ್ರೆ ಇಲ್ಲಿ ನೋಡ್ಕೊಂಡ್ ಬರೆಯೋದಕ್ಕೂ ಪ್ರಾವಿಷನ್ಸ್ ಇದೆ ಅಂತ ಎಲ್ಲೋ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿರೋದು. ಬಟ್ ಅದು ನಿಜಾನ ಇಲ್ವಾ ಅಂತ ನಿಮ್ ಮುಖೇನ ಗೊತ್ತಾದ್ರೆ ಖುಷಿ ಆಗತ್ತೆ.
ಒಂದೊಂದು ಪೇಪರು ಓಪನ್ ಬುಕ್ ಇರುತ್ತೆ. ಓಕೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಪ್ರೊಫೆಸರ್ ಅಂಡ್ ದ ಹ್ಮ್ ಕೋರ್ಸ್ ಆಸ್ ವೆಲ್. ಸೊ ಹ್ಮ್ ಒಂದೊಂದು ಬುಕ್ ಓಪನ್ ಬುಕ್ ಇರುತ್ತೆ, ಹ್ಮ್ ಬಟ್ ಮೇನ್ ಎಕ್ಸಾಮ್ಸ್ ಇರಲ್ಲ, ಓಪನ್ ಬುಕ್ ಏನು ಇರಲ್ಲ. ಓಕೆ. ನಾವು ನಾವು ಹೆಂಗಿರುತ್ತೆ? ಅವರು ಹೇಳಿದ್ದನ್ನೆಲ್ಲ ನಾವು ಬುಕ್ ಅಲ್ಲಿ ಓದಿ ಅಸೈನ್ಮೆಂಟ್ಸ್ ಎಲ್ಲ ಮಾಡಿರ್ತೀವಲ್ಲ, ಅದ್ರ ಮೇಲೆ ಹ್ಮ್ ಕ್ವಶನ್ಸ್ ಬರುತ್ತೆ. ಹ್ಮ್ ಸೊ ಹ್ಮ್ ನಾವ್ ಅದನ್ನ ಆನ್ಸರ್ ಮಾಡ್ಬೇಕು. ಸೊ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಏನಾದ್ರು ರೆಫರ್ ಮಾಡಿದ್ರೆ ಹೆಲ್ಪ್ ಆಗತ್ತಾ ಅಥವಾ ಟೋಟಲಿ ಡಿಫ್ರೆಂಟ್ ಇದು? ಇದು ಟೋಟಲಿ ಡಿಫ್ರೆಂಟ್. ನಮಗೆ ಏನ್ ಎಕ್ಸಾಮ್ ಕ್ವೆಶನ್ ಪೇಪರ್ಸ್ ಇರುತ್ತೋ ಬೇರೆ ಬ್ಯಾಚ್ ಹಂಗಿರಲ್ಲ. ಓ ಮೈ ಗಾಡ್. ಸೊ ಇಲ್ಲಿ ಅದನ್ನು ನಾವು ಕೇಳಿದೀವಿ. ಬೇರೆ ನಮ್ ಸೀನಿಯರ್ಸ್ನೆಲ್ಲ ನಾವು ಕೇಳಿದೀವಿ, ನಿಮಗೆ ಗೊತ್ತಾ ಇದು? ಅವ್ರು ಇಲ್ಲ ಅಂತಾರೆ. ಸೊ ಪ್ರೊಫೆಸರ್ಸ್ ಅವರೇ ಸ್ಕೆಡ್ಯೂಲ್ ಮಾಡ್ತಾರಾ? ಅವರೇ ಸ್ಟ್ರಕ್ಚರ್ ಮಾಡ್ತಾರಾ ಕೋರ್ಸ್ ನ? ಟಾಪಿಕ್ಸ್ ನೆಲ್ಲ ಅವರೇ ಡಿಸೈನ್ ಮಾಡಿ ಎಕ್ಸಾಮಿನೇಷನ್ಸ್ ಎಲ್ಲ ಅವರೇ ಸ್ಕೆಡ್ಯೂಲ್ ಮಾಡೋದಾ ಹೇಗೆ ಅಂತ? ಹೌದು, ಎಕ್ಸಾಮ್ಸ್ ಪ್ರೊಫೆಸರ್ಸ್ ಸ್ಕೆಡ್ಯೂಲ್ ಮಾಡೋದು. ಹ್ಮ್ ದೇ ಹ್ಮ್ ವಿಲ್ ಡಿಸೈಡ್ ವಾಟ್ ಕ್ವೆಶನ್ಸ್ ಟು ಗಿವ್, ವಾಟ್ ದೇ ಶುಡ್ ನಾಟ್ ಗಿವ್ ಅಂಡ್ ಎವ್ರಿಥಿಂಗ್. ಹ್ಮ್ ಹ್ಮ್ ಬಟ್ ಎಕ್ಸಾಮ್ ಟೆಂಪ್ಲೇಟ್ ಎಲ್ಲ ಕಾಲೇಜ್ ಮೇಲೆ ಅವ್ರು ಹೆಂಗೆ ಅಸೈನ್ ಮಾಡಿರ್ತಾರೋ ಹಂಗೆ ಲೆಕ್ಚರರ್ಸ್ ನಮ್ಗೆ ಹಂಗೆ ಕೊಡ್ತಾರೆ. ಸೊ ಈಗ ಇಂಡಿಯಾದಲ್ಲಾದ್ರೆ ಎಕ್ಸಾಮಿನೇಷನ್ ಅಂದ್ರೆ 3 hours ಇತ್ತು, ಡಿಸ್ಕ್ರಿಪ್ಟಿವ್, ಡಕ್ ಟೈಮ್, 2 marks ಕ್ವಶನ್, 5 marks ಕ್ವಶನ್, 15 marks ಕ್ವಶನ್, ಈ ಪ್ಯಾಟರ್ನ್ ಅಲ್ಲಿ ನಡೀತಾ ಇತ್ತು. ಸೊ ಈಗ ಕೆನಡಾದಲ್ಲಿ ನೀವು ಓದಿರುವಂತ ಕಾಲೇಜಲ್ಲಿ ಇಲ್ಲಿ ಯಾವ ರೀತಿ ಇರತ್ತೆ ಅಂತ ತಿಳ್ಕೊಳ್ಳೋ ಆಸೆ ನನ್ಗೆ. ಇಲ್ಲಿ ಆನ್ಸರ್ಸ್ ಅಷ್ಟೆಲ್ಲ ಆನ್ಸರ್ಸ್ ಎಸ್ಸೆ ಅಷ್ಟು ಬರೆಯೋ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾತ್ರನೇ ಇಲ್ಲಿ ಕೇಳೋದು. ಓ ಮೈ ಗಾಡ್. ಇದೆಲ್ಲ ಆನ್ಲೈನ್ ಅಲ್ಲಿ ನಡೆಯತ್ತಾ ಅಥವಾ ಏನು ಪೇಪರ್ ನಮಗೆ ನಮಗ್ ಆನ್ಲೈನ್ ಅಲ್ಲಿ ಇತ್ತು. ಓ ವಾವ್, ಆಬ್ಜೆಕ್ಟಿವ್ ಕ್ವೆಶನ್ಸ್ ನಿಮ್ಗೆ. ಸೊ ನೆಗೆಟಿವ್ ಮಾರ್ಕಿಂಗ್ ಏನಾದ್ರೂ ಇರ್ತಿತ್ತಾ ಅಥವಾ ಲೈಕ್ ಎಷ್ಟು ಮಾರ್ಕ್ಸ್ ಗೆ ನೀವು ಬರಿಬೇಕಾಗ್ತಿತ್ತು? ನಮಗೆ 100 ಮಾರ್ಕ್ಸ್ಗೂ ಇರ್ತಿತ್ತು ಒಂದೊಂದು ಎಕ್ಸಾಮು. ಅದ್ರಲ್ಲಿ ಡಿವೈಡ್ ಆಗ್ತಿತ್ತು. ಅಸೈನ್ಮೆಂಟ್ಸ್ ಗೂನು ಮಾರ್ಕ್ಸ್ ಇಂದ ಹೋಗ್ತಿತ್ತು ಎಕ್ಸಾಮ್ಗೆ. ನಮಗೆ ಎಕ್ಸಾಮ್ ಇಸ್ ನಾಟ್ ಲೈಕ್ 100 questions they'll ask and you ಓಕೆ. have to answer all 100. In that 50 marks will go in the presentation that they would have done, and another 50 marks in writing like exam. ಹಂಗಿರ್ತಿತ್ತು ನಮ್ಗೆ. ಓಕೆ. ಪ್ರೆಸೆಂಟೇಶನ್ ಅಂದ ತಕ್ಷಣ ಕ್ರೈಟೀರಿಯಾ ಆಫ್ ಜಜ್ಮೆಂಟ್ ಆಫ್ ದಿ ಪ್ರೆಸೆಂಟೇಶನ್ ಯಾವ ರೀತಿ ಇರ್ತಿತ್ತು ಪ್ರೊಫೆಸರ್ಸ್ ಇಂದ? It depends. So ನಂದು ಫೈನಾನ್ಸ್ ತಾನೆ, so it depends on how well you would be able to manage your finance. ಅಕೌಂಟಿಂಗು ಇತ್ತು, ಅಕೌಂಟಿಂಗ್ ಸಬ್ಜೆಕ್ಟ್ಸ್ ಇತ್ತು. ಸೊ ಬ್ಯಾಲೆನ್ಸ್ ಶೀಟ್ ಹೆಂಗ್ ಮಾಡ್ಬೇಕು, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ಸ್ ಹೆಂಗ್ ಮಾಡ್ಬೇಕು ಅನ್ನೋದೆಲ್ಲ ಅದು ಆ ಅಸೈನ್ಮೆಂಟ್ಸ್ ಇತ್ತು ನಮಗೆ. ಮತ್ತೆ ಗ್ರೂಪ್ ಪ್ರಾಜೆಕ್ಟ್ಸ್ ಇರ್ತಿತ್ತು. ಸೊ ಇನ್ ಕೇಸ್ ಯು ಹ್ಯಾವ್ ಲೈಕ್ ಅ ಮಾರ್ಕೆಟಿಂಗ್, ಹೌ ಟು ಟಾಕ್ ಟು ಅ ಕಸ್ಟಮರ್, ಹೆಂಗೆ ಅವ್ರನ್ನ ನೀನ್ ಒಳಗಡೆ ತಗೊಬೇಕು, ಹೌ ಟು ಸೆಲ್ ಯೋರ್ ಓನ್ ಪ್ರಾಡಕ್ಟ್ಸ್. ಸೊ ಆ ಅಸೈನ್ಮೆಂಟ್ಸ್ ಗ್ರೂಪ್ ಪ್ರಾಜೆಕ್ಟ್ಸ್ ಇತ್ತು. ಸೊ ಅದ್ರ ಮೇಲೆ ನಾವು ಚೆನ್ನಾಗ್ ಮಾಡಿದ್ರೆ ಚೆನ್ನಾಗ್ ಮಾರ್ಕ್ಸ್ ಬರುತ್ತೆ. ಅದಾದ್ಮೇಲೆ ಎಕ್ಸಾಮ್. ಸೊ ನೀವು ಇಂಡಿಯಾದಲ್ಲಿ ಅಕೌಂಟಿಂಗ್ ಬೇಸ್, ಫಿನಾನ್ಷಿಯಲ್ ಬೇಸ್ ಓದಿರೋದ್ರಿಂದ ಇದು ಈಸಿ ಆಯ್ತಾ ಅಥವಾ ಇಲ್ಲೇ ಟೋಟಲಿ ಡಿಫ್ರೆಂಟ್ ಇದೆಯಾ? ಅಕೌಂಟಿಂಗ್ ಸೇಮ್. ನನಗೇನ್ ಅಷ್ಟೇನ್ ಡಿಫ್ರೆನ್ಸ್ ಅನ್ಸಿಲ್ಲ ಅಕೌಂಟಿಂಗು. ಫೈನಾನ್ಸೂನು ಸ್ವಲ್ಪ ಸಿಮಿಲರ್ ಆಗೇ ಇದೆ, ಬಟ್ ಇಲ್ಲಿ ಸ್ವಲ್ಪ ಡಿಫರೆನ್ಸು ಇದೆ. ಇಂಡಿಯಾ ಅಲ್ಲಿ ಓದಿರೋ ಫೈನಾನ್ಸ್ ಗೋಸ್ ಟು ಇಂಡಿಯನ್ ಎನ್ವಿರಾನ್ಮೆಂಟ್ ಆಫ್ ಮಾರ್ಕೆಟ್, ಬಟ್ when you come to Canada, it is completely for a Canadian market. ಎಕ್ಸಾಕ್ಟ್ಲಿ, ಟೋಟಲಿ ಅಗ್ರಿ. ಸೊ ಈಗ ನಿಮ್ಗೆ ಸಬ್ಜೆಕ್ಟ್ಸ್ ವೈಸ್ ಅಥವಾ ಕೋಚಿಂಗು ಹೆಂಗ್ ಅನ್ಸ್ತು? ಲೆಕ್ಚರರ್ಸ್ ಯಾವ ರೀತಿ ಟೀಚಿಂಗ್ ಮಾಡ್ತಾ ಇದ್ರು? ಅಡ್ಜಸ್ಟ್ ಆಗೋದಕ್ಕೆ ಎಷ್ಟು ಈಸಿ ಆಯ್ತು ಅಥವಾ ಎಷ್ಟು ಕಷ್ಟ ಆಯ್ತು ಅಂತ? ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟನೇ ಇತ್ತು. ಆಕ್ಸೆಂಟ್ ಅಂತಲ್ಲ, the way they used to teach was very different than what we had experienced in India. India ಅಲ್ಲಿ ಪೆನ್ ಬೋರ್ಡ್ ಇರುತ್ತೆ, ಚಾಕ್ ಇರುತ್ತೆ, ಬರ್ದು ಎಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅವ್ರು ಬರೀ ಮಾತಾಡ್ತಿರ್ತಾರೆ, ಒಂದು ಬುಕ್ ಏನೋ ಸೈಡ್ ಅಲ್ಲಿ ಓಪನ್ ಆಗಿರುತ್ತೆ, ಅದನ್ನ ನಾವು ನೋಡ್ತಾ ಇರ್ಬೇಕು. ಸೊ ಸ್ವಲ್ಪ ಕಷ್ಟ ಆಗುತ್ತೆ ತಲೆಗೆ ಹೋಗಕ್ಕೆ. ಬಟ್ ಅದಾದ್ಮೇಲೆ ಅವರು ಈ ಬುಕ್ ಅಂತ ಕೊಡ್ತಾರೆ, ಲೈಕ್ ಎಲೆಕ್ಟ್ರಾನಿಕ್ ಬುಕ್, ವೇರ್ ವಿ ಕ್ಯಾನ್ ಓನ್ಲಿ ಸ್ಟಡಿ ಬೈ ಅವರ್ ಸೆಲ್ವ್ಸ್. ಸೊ ಅಲ್ಲಿ ಅವರು ಹೇಳ್ತಾರೆ, ಈ ಟಾಪಿಕ್ಸ್ ಇಲ್ಲಿ ಓದಿರಿ, ಮೋಸ್ಟ್ಲಿ ಬರುತ್ತೆ ಅದ್ ಎಕ್ಸಾಮ್ಸ್ಗೆ, ನೀವು ಎಲ್ಲಾ ಬುಕ್ ಓದ್ಬೇಕಂತ ಏನಿಲ್ಲ ಅಂತ ಹೇಳ್ತಾರೆ ಅಷ್ಟೇನೆ. ಓಕೆ. ನಾವು ಮಾರ್ಕೆಟಿಂಗ್ ಅಲ್ಲಿ ಅಥವಾ ಅಕೌಂಟಿಂಗ್ ಅಲ್ಲಿ ನೋಡಿದಾಗ ಕಾಟ್ಲರ್ ಆಗಿರ್ಬಹುದು ಅಥವಾ ಬಿಗ್ ಆಥರ್ಸ್ ಬುಕ್ ಇಷ್ಟಿಷ್ಟಪ್ಪ ಓದ್ಕೊಂಡು ವಿ ಯೂಸ್ ಟು ಪ್ರಿಪೇರ್ ದಿ ಎಕ್ಸಾಮಿನೇಷನ್ಸ್ ಅಲ್ವಾ? ಇಲ್ಲಿ ಇವ್ರ ಏನಾದ್ರು ರಿಸೋರ್ಸಸ್ ನ ನಿಮಗೆ ಏನಾದ್ರು ಹೇಳ್ತಿದ್ರಾ ಅಥವಾ ಕಳಿಸ್ತಿದ್ರಾ ಪ್ರೆಸೆಂಟೇಷನ್ ಸ್ಲೈಡ್ಸ್, ಅಥವಾ ಹೆಂಗೆ ನೀವು ರೆಫರೆನ್ಸ್ ಗೆ ಹೆಂಗೆ ಈಸಿ ಆಗ್ತಿತ್ತಾ ನಿಮ್ಗೆ ಅಂತ?
ಇವ್ರು ಕಳಿಸ್ತಾರೆ ನಮಗೆ ಕಾಲೇಜಲ್ಲಿ. ನಾವ್ ಅದಕ್ಕೆ ಅಲ್ವಾ ಫೀಸ್ ಎಲ್ಲ ಪೇ ಮಾಡೋದು. ರೈಟ್. ಅವ್ರ ಬುಕ್ಸ್ ಕೊಡ್ಲಿ ಅಂತಾನು ಫೀಸ್ ಪೇ ಮಾಡ್ತಿರ್ತೀವಿ ಅಲ್ವಾ. ಸೊ ಅವ್ರು ರೈಟ್. ಬುಕ್ಸ್ ಕೊಡ್ತಾರೆ. ಹ್ಮ್ ಹ್ಮ್ ಯು ಆರ್ ನಾಟ್ ಡೂಯಿಂಗ್ ಸಮಥಿಂಗ್ ಲೈಸೆನ್ಸಿಂಗ್, ಯು ಆರ್ ಹ್ಮ್ ಜಸ್ಟ್ ಹ್ಮ್ ಸ್ಟಡಿಯಿಂಗ್. ಲೈಸೆನ್ಸಿಂಗ್ ಮಾಡ್ಬೇಕು ಅಂದ್ರೆ ಅದು ನಾವೇ ಮಾಡ್ಬೇಕಾಗುತ್ತೆ. ನಾವೇ ಬುಕ್ಸ್ ಓದ್ಕೊಂಡು ನಾವೇ ತಕೊಂಡ್ ಮಾಡ್ಬೇಕಾಗುತ್ತೆ. ಹ್ಮ್ ಬಟ್ ಹ್ಮ್ ನಾನ್ ಓದಿರೋ ಫೀಲ್ಡ್ ಫೈನಾನ್ಸ್ ಅಲ್ಲಿ ಹ್ಮ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಇನ್ ಕ್ಯಾನಡಾ ಅಂತ ಒಂದು ಬುಕ್ ಇದೆ. ಅದು ಇಟ್ಸ್ ಲೈಕ್ ಅ ಲೈಸೆನ್ಸಿಂಗ್ ಬುಕ್. ಸೊ ವಾವ್. ನೀವ್ ಆ ಲೈಸೆನ್ಸ್ ನೀವ್ ಮಾಡಿದ್ರೇನೆ ಇನ್ ಹ್ಮ್ ದ ಬ್ಯಾಂಕ್ ಯು ಕ್ಯಾನ್ ಹ್ಮ್ ಸೆಲ್ ಇನ್ವೆಸ್ಟ್ಮೆಂಟ್ಸ್ ಲೈಕ್ ಮ್ಯೂಚುವಲ್ ಫಂಡ್ಸ್. ಯು ಕ್ಯಾನ್ ಹ್ಮ್ ಹ್ಮ್ ಲೈಕ್ ನಾಲೆಜಬಲ್ ಇನ್ಫಾರ್ಮೇಶನ್ ನಿನ್ ಕ್ಲೈಂಟ್ ಕೊಡ್ಬೋದು. ಓ ನಿನ್ ಲೈಸೆನ್ಸ್ ಆಗಿಲ್ಲ ಅಂದ್ರೆ ನೀವು ಅದನ್ನ ಮಾಡಕ್ ಆಗಲ್ಲ. ಸೊ ಆ ಒಂದು ಸಬ್ಜೆಕ್ಟ್ ನಮ್ಗೆ ಆಲ್ರೆಡಿ ಇತ್ತು. ಸೊ ಎಸ್, ಇಟ್ಸ್ ಒನ್ ಅ ಟೈಮ್ ವೆರಿ ಇನ್ಫಾರ್ಮೇಟಿವ್ ಯಾ ಸಬ್ಜೆಕ್ಟ್ ಬಿಕಾಸ್ ಇಲ್ಲಿ ಏಜೆಂಟ್ಸ್ ಆಗಿ ಕೆಲಸ ಮಾಡ್ಲಿಕ್ಕೆ ಅದು ಬೇಸ್ ಆಗತ್ತೆ. ಇನ್ಶೂರೆನ್ಸ್, ಇನ್ವೆಸ್ಟ್ಮೆಂಟ್ಸ್, ಫಿನಾನ್ಷಿಯಲ್ ಹೌದು. ಮ್ಯಾನೇಜ್ಮೆಂಟ್ ಎಲ್ಲ. ಹ್ಮ್ ರೈಟ್. ಸೊ ಕ್ಯಾಂಪಸ್ಗೆ ನೀವೇನ್ ವಿಸಿಟೇ ಮಾಡ್ಲಿಲ್ವಾ ಒಂದ್ಸತಿನು? ಓ ಮೈ ಗಾಡ್. ಸೊ ಇಂಡಿಯಾದಲ್ಲಿ ಆದ್ರೆ ಆಕ್ಟಿವಿಟೀಸ್ ನಡೀತಾ ಇರತ್ತೆ ಅಂಡ್ ಫೆಸ್ಟ್ ಗಳು ನಡೀತಾ ಇರತ್ತೆ, ಕ್ಯಾಂಪಸ್ ಎಲ್ಲ ಸೆಲೆಕ್ಷನ್ಸ್ ನಡೀತಾ ಇರತ್ತೆ ಫರ್ದರ್ ಕೋರ್ಸ್ ಕಂಪ್ಲೀಷನ್ ಆದ್ಮೇಲೆ. ಸೊ ಇಲ್ಲಿ ಯಾವ ರೀತಿ ಇರತ್ತೆ ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ, ತಿಳಿಸೋ ಆಸೆನೂ ಕೂಡ ಇದೆ. ಇಲ್ಲಿ ನಾನಿರೋ ಟೈಮ್ ಅಲ್ಲಿ ಕ್ಯಾಂಪಸ್ ಅಲ್ಲಿ ಇಂಟರ್ವ್ಯೂಸ್ ಎಲ್ಲ ಇದ್ದಿಲ್ಲ. ಹ್ಮ್ ಹ್ಮ್ ನಂದು ಟೋಟಲ್ ಡಿಫ್ರೆಂಟ್ ಟೈಮ್. ಕೋವಿಡ್ ಟೈಮ್ ಅಲ್ಲಿ ಎಲ್ಲರೂ ಬರೀ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಓದೋದೆಲ್ಲ ಮುಗಿಸ್ಬಿಟ್ವಿ. ಹ್ಮ್ ಬಟ್ ಇವಾಗ ದೇ ಲೈಕ್ ನೌ ಇಟ್ಸ್ ಆಲ್ ಓಪನ್ ಇನ್ ದ ಹ್ಮ್ ಹ್ಮ್ ಕಾಲೇಜ್. ಸೊ ಹ್ಮ್ ಮೈ ಹ್ಮ್ ಜೂನಿಯರ್ಸ್ they will also be telling that campus selections ಆಗ್ತಿರುತ್ತೆ. ಹ್ಮ್ So ಹ್ಮ್ they will try to refer, I mean they will reach out to me on LinkedIn. ನಿಮಗೇನಾದ್ರು ಜಾಬ್ಸ್ ರೆಫರೆನ್ಸ್ ಕೊಡ್ತೀರಾ? ನಾನ್ ಅವಾಗ ಹ್ಮ್ ನನ್ನ ಕಂಪನಿಯಲ್ಲಿ ಏನಾದ್ರು ಇದ್ರೆ ಅವ್ರ ಹ್ಮ್ ರೆಸ್ಯೂಮೆ ಎಲ್ಲ ಕಳಿಸ್ತೀನಿ. ಹ್ಮ್ ಇಷ್ಟಾನೇ ಹ್ಮ್. ಕ್ಯಾಂಪಸ್ ಅಲ್ಲಿ ಸೆಲೆಕ್ಷನ್ಸ್ ಆಗೋದು. ಬಟ್ ಯು ಹ್ಯಾವ್ ಟು ಹ್ಯಾವ್ ರೆಫರೆನ್ಸ್ ಔಟ್ಸೈಡ್ ಆಲ್ಸೋ, ಅದರ್ವೈಸ್ ಇಟ್ ಇಸ್ ಹಾರ್ಡ್. ಸೊ ಇಲ್ಲಿ ಸೊ ರೆಫರೆನ್ಸೇ ತುಂಬಾ ಮುಖ್ಯ ಅಂತ ಹೇಳ್ತೀರಿ. ರೈಟ್. ಸೊ ಈಗ ನಿಮ್ಮ ಕಾಲೇಜ್ ನೀವೇನ್ ಎನ್ರೋಲ್ ಆಗಿದ್ರಲ್ಲ, ಅಡ್ಮಿಟ್ ಆಗಿದ್ರಲ್ಲ, ಆ ಕಾಲೇಜಲ್ಲಿ ಕಾಮರ್ಸ್ಗೆ ಸ್ಪೆಷಾಲಿಟಿ ಮಾತ್ರ ಇದೆಯಾ ಅಥವಾ ಬೇರೆ ಬೇರೆ ಅದರ್ ಸಬ್ಜೆಕ್ಟ್ಸ್ ಕೂಡ ಕಲಿಯೋದಿಕ್ಕೆ ಅವಕಾಶ ಇದೆಯಾ? ಇದೆ. ಎಲ್ಲ ಕಾಮರ್ಸ್ ಬಿಟ್ಟು IT-ನೂ ಇದೆ, ಸೈನ್ಸು ವಾವ್. ಇದೆ. ಹ್ಮ್ ಹ್ಮ್. ಸೊ ಸೊ ಬಟ್ ನಂದು ಕಾಮರ್ಸ್ ತಗೊಂಡ್ರದ್ರಿಂದ ಹ್ಮ್ ಸ್ವಲ್ಪ ಬ್ರಾಡ್ ಕಾನ್ಸೆಪ್ಟ್ಸ್ ಬರುತ್ತೆ ನಮಗಷ್ಟೇನೆ. ರೈಟ್. ಸೊ ನಿಮ್ಗೆ ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದಿತ್ತು ಅಂಡ್ ಅದ್ರ ಬಗ್ಗೆ ಏನಾದ್ರು ಇನ್ಪುಟ್ಸ್ ಕೊಡಕ್ಕಾಗತ್ತಾ ಅಂತ? ನಂದು ಫೇವರೇಟ್ ಸಬ್ಜೆಕ್ಟ್ usually was accounting ವಾವ್. when I was studying in my degree college. ಹ್ಮ್ ಹ್ಮ್ ಬಟ್ ನನಗೆ ಫೈನಾನ್ಸ್ ಲಾಸ್ಟ್ ಟರ್ಮ್ ಅಲ್ಲಿ ಫೈನಾನ್ಸ್ ಒಂಥರ ಇಂಟ್ರೆಸ್ಟಿಂಗ್ ಅಂತಾನೆ ಅನ್ನಿಸ್ತು. ಮನಿ ಓಕೆ. ಅಲ್ವಾ, ಮನಿ ಮನಿ ಮ್ಯಾನೇಜ್ಮೆಂಟ್. ಮನಿ ಮ್ಯಾನೇಜ್ಮೆಂಟ್ ನನಗ್ ನನಗ್ ಯಾರು ಹೇಳ್ಕೊಟ್ಟಿದ್ದಿಲ್ಲ ಮನಿ ಮ್ಯಾನೇಜ್ಮೆಂಟ್. ನನ್ ಕಾಲೇಜಲ್ಲೂ ವಾವ್. ನನಗ್ ನಾನೇ ತಿಳ್ಕೊಂಡೆ ಲೈಕ್ ಮನಿ ಇಸ್ ಸಮಥಿಂಗ್ ಯು ಸ್ಟಿಲ್ ಹ್ಯಾವ್ ಟು ಅರ್ನ್ ಹ್ಮ್ ಅಂಡ್ ಹ್ಮ್. ಇಟ್ಸ್ ಅ ಹಾರ್ಡ್ ಅರ್ನ್ಡ್ ಮನಿ. ಸೊ ಎಸ್. ನೀವ್ ಅದನ್ನ ಮ್ಯಾನೇಜ್ ಮಾಡಕ್ಕೆ ಎಲ್ಲ ಗೊತ್ತಿರ್ಬೇಕು. ಬಟ್ ರೈಟ್. ಕಾನ್ಸೆಪ್ಟ್ ಇನ್ ಫೈನಾನ್ಸ್ ಇಸ್ ವೆರಿ ಡಿಫ್ರೆಂಟ್ ದೆನ್ ಅಕೌಂಟಿಂಗ್. ಅಕೌಂಟಿಂಗ್ ಲಾಸ್ಟ್ ಎಂಡ್ ಹೋದ್ರೆ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಅಷ್ಟೇನೆ ಮಾಡಕ್ಕಾಗೋದು. ಅಷ್ಟೇ ಅಷ್ಟೇ ಅಷ್ಟೇ. ಸೊ ಥಿಯರಿಗೂ ಪ್ರಾಕ್ಟಿಕಲ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಹೇಳ್ತೀರಾ? ತುಂಬಾನೇ. ರೈಟ್. ಸೊ ಈಗ ಮೇನ್ ಥಿಂಗ್, ನೀವು ಇನ್ವೆಸ್ಟ್ ಮಾಡಿ $10,000 ನ ಇನ್ವೆಸ್ಟ್ ಮಾಡಿ ಮತ್ತು ಕೂಡ ಇನ್ವೆಸ್ಟ್ ಮಾಡಿದ್ರ ಮೇನ್ ಕಾನ್ಸೆಪ್ಟ್ ಬರೋಣ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನಿಸರ್ಗ ಇಂದ ಯಾವ ರೀತಿ ಆಯ್ತು ಅಂತ. ಇಲ್ಲಿ ಈ ಕೋರ್ಸ್ ನ ಕಂಪ್ಲೀಟ್ ಮಾಡೋದಕ್ಕೆ ನನಗೆ ಟೋಟಲ್ 20 lakhs ಆಯ್ತು 2 ಇಂಡಿಯನ್ yearsಗೆ. ಇಂಡಿಯನ್ ರುಪೀಸ್. ಎಸ್, ಇಂಡಿಯನ್ ರುಪೀಸ್. ಸೊ 1 yearಗೆ ಅರೌಂಡ್ 8.5 lakhs ಆಯ್ತು. ಇನ್ನ ಸೆಕೆಂಡ್ ಇಯರ್ಗೆ ಅಷ್ಟೇನೆ ಆಯ್ತು. ಬಟ್ ಅಪ್ರಾಕ್ಸಿಮೇಟ್ಲಿ 20 lakhs ಕೊಟ್ಟೆ ನಾನು. ಅಲ್ಲಿ ಇಲ್ಲಿ ಖರ್ಚು, ರೆಂಟು ಬೇಕಾಗುತ್ತೆ ಅಂದ್ಬಿಟ್ಟು ಎಕ್ಸ್ಟ್ರಾ ಹಾಕಿ ಇದ್ ಮಾಡಿಟ್ಟಿದ್ದೆ. ಸೊ ಆ 10,000 is a separate money apart from the 20 lakhs. 10,000 Canadian dollars is a separate money apart from the 20 lakhs for the 2 years of course that I did. Oh my God. How did you bear this amount? Like ಈಗ ಇಂಡಿಯಾದಲ್ಲಿ ಎಷ್ಟು ಅಂದ್ರೆ ಸೇವ್ ಮಾಡ್ಕೊಂಡು ನೀವು ವರ್ಕ್ ಮಾಡ್ತಿದ್ರಲ್ಲ, ಅದನ್ನ ಸೇವ್ ಮಾಡ್ಕೊಂಡು ಯು ಇನ್ವೆಸ್ಟೆಡ್ ಅಥವಾ ಇಲ್ಲಿ ನೀವು ಯು ಹ್ಯಾಡ್ ಅ ಲೋನ್ ಆತರ ಇತ್ತಾ, ಏನ್ ಕತೆ ಅಂತ? ಅದಕ್ಕೂ ಒಂದ್ ದೊಡ್ಡ ಸ್ಟೋರಿ ಇದೆ. ನಾನ್ ಮಾಡಿದ್ದು ಸೇವಿಂಗ್ಸ್ ಇಂದಾನೆ ಬರ್ಬೇಕು ಅಂತಾನೆ ಇದ್ದಿದ್ದು. ಆ ಅದು ಸ್ಕ್ಯಾಮ್ ಅಲ್ಲಿ ಹೊಟ್ಟೋಯ್ತು ಎಲ್ಲಾನು.
ನಾನ್ ಓ ಮಾಡಿದ ಸೇವಿಂಗ್ಸ್ ಎಲ್ಲ ಮೈ ಹೊರ್ಟೋಯ್ತು ಸ್ಕ್ಯಾಮ್ ಅಲ್ಲಿ. ಸೊ ಗಾಡ್. ಅದೇ ಟೈಮ್ ಅಲ್ಲಿ ನಾನು ಆಲ್ರೆಡಿ 1 ಇಯರ್ ಎಲ್ಲ ಮುಗಿಸಿ ಓದಿ ಇನ್ನೇನ್ ಬರ್ತಿದೀನಿ ಅನ್ನೋ ಟೈಮ್ ಅಲ್ಲಿ ದುಡ್ಡೆಲ್ಲ ಹೊರ್ಟೋಯ್ತು. ಅಂದ್ರೆ ಐ ಆಮ್ ಸೋ ಸಾರಿ ಫಾರ್ ದಾಟ್. Okay. ನಿಜವಾಗ್ಲೂ ಶಾಕಿಂಗು ಅಂಡ್ ತುಂಬಾ ಪೇನ್ಫುಲ್ ಇದು. ಆ, ಹೊಟ್ಟೋಯ್ತು ಅಂದ್ರೆ ಹೆಂಗಾಯ್ತು ನಿಸರ್ಗ, ಕೆನ್ ಯು ಪ್ಲೀಸ್ ಎಕ್ಸ್ಪ್ಲೇನ್? ಯಾಕಂದ್ರೆ ಮುಂದೆ ಬರುವಂತ ಸ್ಟೂಡೆಂಟ್ಸ್ ಗೆ ಹೆಲ್ಪ್ ಆಗತ್ತೆ ಅಂಡ್ ಇಲ್ಲಿಗೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಆದಂಗ ಆಗತ್ತೆ ಹ್ಮ್ ಅಂತ. ಸೊ ಅದು ಏನಾಯ್ತು ಅಂದ್ರೆ ನನಗೆ ಇನ್ಸ್ಟಾ ಅಲ್ಲೋ ಎಲ್ಲೋ ವಾಟ್ಸಪ್ ಅಲ್ಲೋ ಬಿಟ್ಕಾಯಿನ್ ಅವಾಗ ತುಂಬಾ ನಡೀತಿತ್ತಲ್ಲ ಇಂಡಿಯಾದಲ್ಲಿ ಕೋವಿಡ್ ರೈಟ್, ಟೈಮ್ ಅಲ್ಲಿ. ಸೊ ಎಕ್ಸಾಕ್ಟ್ಲಿ. ಯಾರೋ ಕಳ್ಸಿದ್ರು, ಐ ನ್ಯೂ ದಟ್ ಐ ಹ್ಯಾಡ್ ನನ್ಗೆ ಹೋಗ್ಬಾರ್ದು ಅಂತ ಇತ್ತು, ಬಟ್ ಅವ್ರಿಗೆ ನಾನು ಬ್ಲಾಕ್ ಮಾಡ್ತಿದ್ದೆ. ಸೊ ಹ್ಮ್ ನಾನು ಇದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ ಅನ್ಬಿಟ್ಟು. ಬಟ್ ಲಾಸ್ಟ್ ಅಲ್ಲಿ ಒಬ್ರು ದೇ ಮೇಡ್ ಯು ಸೋ ಕನ್ವಿನ್ಸಿಂಗ್ ದಟ್ ಯು ಫೆಲ್ಟ್ ಇಟ್ ವಾಸ್ ಆಕ್ಚುಲಿ ರಿಯಲ್. ದೇ ಆರ್ ಆಕ್ಚುಲಿ ಟಾಕಿಂಗ್ ಟು ಯು ಓವರ್ ದ ಫೋನ್. ಓ They are ಮೈ video ಗಾಡ್. calling you and talking to you. ಹ್ಮ್ Uh, even if you're telling no, and they'll tell you at least on the 5,000 ಇಲ್ಲ 2,000 ಹಾಕಿ ನೋಡಿ ಬರುತ್ತೆ ಹಂಗೆ ಹಿಂಗೆ ಅಂತ ಮಾಡೇ ಮಾಡ್ತಾರೆ. ಎಸ್. ಸೊ I know I was stupid. ಐ ನೋ. But ಅಲ್ಲ, ಜನರೇಷನ್ ಅಲ್ವಾ, ಯುನಿಟಿ ಎಕ್ಸ್ಪೀರಿಯನ್ಸ್. ಎಸ್. ಸೊ ಮಾಡ್ದೆ ಹಂಗೆ ಮಾಡ್ಕೊಂಡು ಇನ್ನ ಹಾಕಿ 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 ಲಾಸ್ಟ್ಗೆ ಅದು ಎಲ್ಲ ನಂದು ಅರೌಂಡ್ 10 lakhs, 10 to 15 lakhs ನನ್ ಸೇವಿಂಗ್ಸ್ ಎಲ್ಲ ಅಲ್ಲೇ ಹೊರ್ಟೋಯ್ತು. ಓ ಮೈ ಎಂತಕಂದ್ರೆ ಅದು ಗಾಡ್. US dollars ಅಲ್ಲಿ ಕನ್ವರ್ಟ್ ಆಗ್ತಿದೆ. ಸೊ ನಾನು ಅವಾಗ ಇಂಡಿಯನ್ ರುಪೀಸ್ ಅಲ್ಲಿ ತುಂಬಾನೇ ಹಾಕ್ಬೇಕು ಹ್ಮ್ ನನಗ್ ಹ್ಮ್ ವಾಪಸ್ ರಿಟರ್ನ್ ಬರ್ಬೇಕು ಅಂದ್ರೆ. ಅಲ್ಲ, ಐ ಆಮ್ ವೆರಿ ಕ್ಯೂರಿಯಸ್. ಫಸ್ಟ್ ಟೈಮ್ ನೀವು 2000 ಅದಕ್ಕೆ ಹಾಕಿದಾಗ ನಿಮ್ಗೇನು ಒಂದು ಕ್ಲೂ ಸಿಗ್ಲಿಲ್ವಾ? ಇದು ಜುನಿಯನ್ನ ಅಥವಾ ಇದು ಫೇಕಾ, ಆ ತರ ಏನು? ನಾನ ಅದೇ ಅವ್ರಿಗೆ ಅವ್ರು ನನಗ್ ಕಾಲ್ ಮಾಡಿ ವಿಡಿಯೋ ಕಾಲ್ ಅಲ್ಲೆಲ್ಲ ಮಾತಾಡ್ತಿದ್ರು. ಸೊ ಹ್ಮ್ ನಾನು ರಿಸರ್ಚ್ ಮಾಡಾದ್ಮೇಲೂ ಕೂಡ ಅದು ಎಲ್ಲ ವೆಬ್ಸೈಟ್ಸ್ ಅಲ್ಲೆಲ್ಲ ನನಗ್ ಕಾಣಿಸ್ತು. ಸೊ ಹ್ಮ್ ಸೊ ನಾನು ಲೆಜಿಟ್ ಅಂತಾನೆ ಅನ್ಕೊಂಡು ನನ್ ಫ್ರೆಂಡ್ಸ್ಗೂ ಹೇಳಿದ್ದೆ, ಅವರು ಹ್ಮ್ ನೋಡಿದ್ರು. ಸೊ ಹ್ಮ್ ದೇ ಆಲ್ಸೋ ಟೋಲ್ಡ್, ಓ ಮೇ ಬಿ ಇಟ್ ಮೈಟ್ ಬಿ ರಿಯಲ್. ಸೊ ಹ್ಮ್ ಹಂಗೆ ಎಲ್ಲ I know I was stupid. ಇಲ್ಲ, but ಇದೆಲ್ಲ but ಪಾಠ, it's okay. ಜೀವನದ ಪಾಠ, ಇದು ಎಕ್ಸ್ಪೀರಿಯನ್ಸ್. ಇದರಿಂದ ನಾವು ಹ್ಮ್ ಇನ್ನು ಅವೇರ್ನೆಸ್ ನ ಲೈಕ್ ಹೆಚ್ಚಿಸ್ಕೋತೀವಿ ನಾವು. ಇನ್ ಮುಂದೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅನ್ನೋದು, ಯಾವ್ದಕ್ಕೂ ಕೂಡ ಕೈ ಹಾಕ್ದೇ ಇರೋಂಗೆ ನಾವು ವಿ ವಿಲ್ ಬಿ ವೆರಿ yeah. ಕ್ಲೇವರ್ ಇನ್ ಆಫ್, ಅಲ್ವಾ? ರೈಟ್. ಸೊ ಈಗ ಕಮಿಂಗ್ ಟು ದಟ್ ಟಾಪಿಕ್, ಲೈಕ್ ನೀವು ಆದಷ್ಟು ಕಳ್ಕೊಂಡ್ರಿ, ಆಮೇಲೆ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಅದಾದ್ಮೇಲೆ ಫಿನಾನ್ಸ್ ನ ಅಂತ? ಆಲ್ರೆಡಿ ನಮ್ 1 yearದೆಲ್ಲ ನಾವ್ ಕಟ್ಬಿಟ್ಟಿದ್ವಿ. ಓಕೆ. 10,000 ಕೆನೇಡಿಯನ್ ಡಾಲರ್ಸ್ ಎಲ್ಲ ನಾವ್ ಆಲ್ರೆಡಿ ಕಟ್ಬಿಟ್ಟಿದ್ವಿ. ಇನ್ನೇನ್ ಓಕೆ. ಅಲ್ಲಿಂದ ನಾನ್ ಬರ್ತಿದೀನಿ, ಇನ್ನ ಹ್ಮ್ ಸೆಕೆಂಡ್ ಇಯರ್ಗೆ ಹೆಂಗ್ ಸೇವ್ ಮಾಡ್ಬೇಕು ಅನ್ನೋ ಟೈಮ್ ಅಲ್ಲಿ ನಾನು ಎಲ್ಲಾ ದುಡ್ಡು ಬಿಟ್ಕಾಯಿನ್ ಸ್ಕ್ಯಾಮ್ ಅಲ್ಲಿ ಹೊರ್ಟೋಯ್ತು. ಓ ಸೊ ಗಾಡ್. ನಂದು 10,000 ಕೆನೇಡಿಯನ್ ಡಾಲರ್ಸ್ ಬಂದು ಹ್ಮ್ ನಮ್ಮಪ್ಪ ತೀರೋದ್ರಲ್ಲ, ಅವ್ರದ್ದು ಲೈಫ್ ಇನ್ಶೂರೆನ್ಸ್ ಎಲ್ಲ ನಮಗ್ ಬಂತು. ಸೊ ನಾವ್ ಅದನ್ನ ಸ್ಪ್ಲಿಟ್ ಮಾಡಿ ಹ್ಮ್ ನಮ್ಮಣ್ಣಂಗೆ ನನಗೆ ಫ್ಯೂಚರ್ ಸ್ಟಡೀಸ್ಗೆ ಅಂತ ಹಾಕಿ ಹ್ಮ್ ವಿ ಆಲ್ ಸೆಗ್ರಿಗೇಟೆಡ್ ದೋಸ್. ಓಕೆ. ನಂದು ಫಸ್ಟ್ ಇಯರ್ ಕಾಲೇಜ್ ಫೀಸ್, ಲೈಕ್ 1 year ಕಾಲೇಜ್ ಫೀಸ್ ಕೂಡ ಹ್ಮ್ ನಮ್ಮಪ್ಪ ದುಡ್ಡಿಂದಾನೇ ಮಾಡಿ ಬಂದಿದ್ದು. ಬಟ್ ಸೆಕೆಂಡ್ ಹ್ಮ್ ಇಯರ್ಗೆ ಅವಾಗ ಇನ್ನೇನ್ ದುಡ್ಡೆಲ್ಲ ಹೋಯ್ತು ಅನ್ನೋದು ಆಗಿದ ತಕ್ಷಣ ಹ್ಮ್ my dad's sister, one of his sister ಹ್ಮ್ helped me get a loan. ಓ ಮೈ ಎಂತಕಂದ್ರೆ ಗಾಡ್. ನಮ್ಮಮ್ಮ ಕೆಲ್ಸ ಹ್ಮ್ ಮಾಡ್ತಿದ್ದಿಲ್ಲ. ನಮ್ಮ ಅಣ್ಣ ಹ್ಮ್ ಅಷ್ಟೊತ್ತಿಗೆ ಐರ್ಲೆಂಡ್ ಹೊಟ್ಟೋಗಿದ್ದ. ಸೊ ದೇರ್ ವಾಸ್ ಓಕೆ. ನೋಬಡಿ ಟು ಹೆಲ್ಪ್. ಸೊ ಓಕೆ. ಐ ಹ್ಯಾಡ್ ಟು ಸಮ್ ಹೌ ಗೆಟ್ ಅ ಲೋನ್, ಎಸ್ ಎಸ್ ಎಸ್. ಎಜುಕೇಶನಲ್ ಲೋನ್. ಓಕೆ. ನಾನು ಕೆಲಸ ಮಾಡ್ತಿದ್ದೆ ಅವಾಗ. ಸೊ ನಂದು ಪೇ ಸ್ಟಬ್ಸ್ ಕೊಟ್ಟು ಹ್ಮ್ ನಾನು ಅಲ್ಲೂ ಕೆನಡಾ ಟೈಮಿಂಗ್ಸ್ ಅಲ್ಲಿ ಓದ್ತಿದ್ದೆ, ಹ್ಮ್ ಅಲ್ಲಿ ಕೆಲ್ಸಾನು ಮಾಡ್ತಿದ್ದೆ ಇಂಡಿಯಾ ಅಲ್ಲಿ. ಓ ಮೈ ಸೊ ಗಾಡ್. ಹಾ. ಎರಡು ನೈಟ್ ಟೈಮ್ ಅಲ್ಲೇ ಇತ್ತು, ಎಂತಕಂದ್ರೆ ನಂದು US ಶಿಫ್ಟ್. ರೈಟ್. ಕೆನಡಾ ಅಂಡ್ US ಆರ್ ದ ಸೇಮ್ ಸೇಮ್ ಟೈಮಿಂಗ್ಸ್. ಟೈಮ್ ತಾನೆ. ಹಾ. ಸೊ ಹಾ. ಬ್ಯಾಕ್ ಅಪ್ ಲೈಕ್ ಇಟ್ ವಾಸ್ ಸಿಮಿಲರ್. ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ, ಇಲ್ಲಿ ಇನ್ನೊಂದು ಕಂಪ್ಯೂಟರ್ ಅಲ್ಲಿ ಲೆಕ್ಚರರ್ ಓದ್ತಿದ್ರು. ಓ ಮೈ ಗಾಡ್, ಕ್ರೇಜಿ. ಇದು ಇಂಟ್ರೆಸ್ಟಿಂಗ್ ಜರ್ನಿ. ಹಾಗಾದ್ರೆ ಮೇನ್ ಥಿಂಗ್ ಈಗ ಬಂದಿದ್ದೀವಿ ನಾವು, ಲೈಕ್ ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರಿ ಅನ್ನೋದು ರಿಯಲಿ ಚಾಲೆಂಜಿಂಗ್. ನಿಸರ್ಗ, ಒಂದ್ ಕಡೆ ನೀವು ಡೆಡಿಕೇಟಿವ್ ಆಗಿ ಕೆಲಸ ಮಾಡ್ಬೇಕು, ಎಷ್ಟು ಕಷ್ಟ ಆಯ್ತಮ್ಮ ಅವಾಗ ನೀವು ಅದನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಅಂತ? ತುಂಬಾನೇ. ಎಷ್ಟ್ ಸತಿ ಹತ್ತಿದೀನಿ ಅಂದ್ರೆ ನಾನು ಹ್ಮ್ ಬೇಕಾ ಇದೆಲ್ಲ, ಒಂದ್ ಸೆಕೆಂಡ್ಗೆ ಇದೆಲ್ಲ ಬೇಕಾ ನನಗೆ ಅಂತಾನು ಅನಿಸ್ತಿತ್ತು. ಇಷ್ಟೆಲ್ಲ ಹ್ಮ್ ಎಂತ ಕಷ್ಟ ಪಡ್ತಿದೀನಿ ನಾನು, ಇಲ್ಲೇ ಸೀರಿಯಸ್ಲಿ. ಎಷ್ಟೋ ಚೆನ್ನಾಗಿದ್ಯಲ್ಲ ಅಂತಾನು ಅನಿಸ್ತಿತ್ತು. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನನಗೆ ಇನ್ನೆಯಿಂದ ಆಚೆ ಹೋಗ್ಬೇಕಂತಿತ್ತು. ಐ ಹ್ಯಾಡ್ ಟು ಪ್ರೂವ್ ಎಸ್. ಮೈಸೆಲ್ಫ್ ಮೇನ್ಲಿ, ಅಂಡ್ ಪೀಪಲ್ ಹೂ ಹ್ಯಾಡ್ ಹರ್ಟೆಡ್ ಮೀ ಥಿಂಕಿಂಗ್, ಓ ಇವಳೇನು ಮಾಡಕ್ಕಾಗಲ್ಲ ರೈಟ್. ಹಂಗೆಲ್ಲ ಅನ್ಕೊಂಡ್ರೆ ನಾನ್ ಮಾಡೇ ಮಾಡ್ತೀನಿ ಅಂತ ದಟ್ ಎಲ್ಲರಿಗೂ ಇಸ್, ಗೊತ್ತು. ಅದು ನಿಸರ್ಗ, ಅದು ನಮ್ಮ ಕನ್ನಡದ ಹುಡುಗಿ. ನೆವರ್ ಗಿವ್ ಅಪ್ ಅನ್ನೋ ಒಂದು ಮಂತ್ರನ ನೀವು ಇಟ್ಕೊಂಡು
ಮಾಡಿರೋದು ಅಂಡ್ ನಿಮ್ಮನ್ನ ಹೀಯಾಳಿಸಿದವರಿಗೆ ಸರಿಯಾದ ಉತ್ತರ ಕೊಟ್ಟಿರೋದು, ಅದು ರಿಯಲ್ ಚಾಲೆಂಜ್ ಅಂತ ಹೇಳಿ ನನಗ್ ತುಂಬಾನೇ ಖುಷಿ ಆಗತ್ತೆ. ಇದು ಜೀವನದ ಪಯಣದಲ್ಲಿ ಎಲ್ಲರಿಗೂ ಆಗ್ತಕ್ಕಂತ ಒಂದು ಸಂದರ್ಭನೇ. ಹೀಯಾಳಿಕೆ ಇದ್ದೇ ಇರತ್ತೆ, ನಿಂದನೆ ಹೀಯಾಳಿಕೆ ಎಲ್ಲ ಇದ್ದೇ ಇರತ್ತೆ. ಸೊ ಅದನ್ನ ಓವರ್ಕಮ್ ಮಾಡ್ಕೊಂಡು ನಾನು ಏನು ಅನ್ನೋದನ್ನ ಪ್ರೂವ್ ಮಾಡೋದು, ಹ್ಮ್, ಅದು ರಿಯಲಿ ಡಿಸರ್ವ್ಡ್ ಕ್ವಾಲಿಟಿ ಅಂತಂತ ಹೇಳ್ಬಹುದು. ಸೊ ರೈಟ್, ಇಲ್ಲಿ ನೀವು ಯಾವ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರಿ? ನಾನಲ್ಲಿ ಅವಾನ್ಸ್, ಲೈಕ್ ಇಟ್ ವಾಸ್ ಅ ಥರ್ಡ್ ಪಾರ್ಟಿ ಬ್ಯಾಂಕ್, ಅವಾನ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ಬಿಟ್ಟು. ಸೊ ನಾರ್ತ್ ಸೈಡ್ ಬರುತ್ತೆ ಅದು. ಅದೆಲ್ಲ ನಾನು ಆನ್ಲೈನ್ ಅಲ್ಲೇ ನೋಡಿ ಇದ್ ಮಾಡಿ ಅವ್ರ ಹತ್ರ ಕಾಲ್ ಅಲ್ಲಿ ಮಾತಾಡಿ ಅವ್ರು ಲೋನ್ ಕೊಟ್ಟಿದ್ದು ನಮಗೆ. ಅರೌಂಡ್ ಅರೌಂಡ್ 20 lakhs ಕೊಟ್ರು ಅವರು. ಸದ್ಯಕ್ಕೆ ಇಟ್ಕೊಂಡಿರಿ, ಎಮರ್ಜೆನ್ಸಿಗ್ ಬರುತ್ತೆ ಅನ್ಬಿಟ್ಟು. ಸೊ ನಮ್ಮ ಅತ್ತೆಯಿಂದ ಪೇ ಸ್ಟಬ್ಸ್, ಅವ್ರ ಇನ್ಕಮ್ ಟ್ಯಾಕ್ಸ್, ನಂದು ಪೇ ಸ್ಟಬ್ಸ್, ನಂದು ಬ್ಯಾಲೆನ್ಸ್ ಶೀಟ್ಸ್ ಎಲ್ಲ ಲೈಕ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್. ನಮ್ಮಮ್ಮ ಕ್ಯಾಶ್ ಅಲ್ಲಿ ಕೆಲಸ ಮಾಡ್ತಾರೆ, ಸೊ ಅವ್ರದ್ದು ಏನು ತೋರ್ಸಕ್ ಆಗಲ್ಲ. ಸೊ ಅದನ್ನೆಲ್ಲ ಕೊಟ್ಟಿ ಆಮೇಲೆ ಲೋನ್ ಎಲ್ಲ ಇನ್ನೇನ್ ಬಂತು ಅನ್ನೊಂದು ಅಂದಿದ ತಕ್ಷಣ, ಅಪ್ರೂವ್ ಆಗಿದ ತಕ್ಷಣ ಸ್ವಲ್ಪ ಜೀವ ನನಗ್ ಬಂತು ಅನ್ನೋ ತರ ಇತ್ತು. ಐ ಟೋಟಲಿ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಆ ಸಿಚುವೇಶನ್ ಬೇರೆ ಅಲ್ವಾ ನಿಮ್ದು, ರೈಟ್? ಬ್ಯಾಂಕ್ ಇಂದ ಲೋನ್ ಬಂತು ಅಂತ ಹೇಳಿ. ಸೊ ಬಂದಾಗ ಇಲ್ಲಿ ಯಾವ ರೀತಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡಿದ್ರಿ ಅಂತ? ಬಿಕಾಸ್ ಸ್ಟೇಗೆ ನೀವು ಅಕೊಮಡೇಷನ್ ಗೆ ಕೊಡ್ಬೇಕು ಅಂಡ್ ಫುಡ್ ಅದ್ರದ್ದೆಲ್ಲ ನಿಮ್ಮ ಎಕ್ಸ್ಪೆನ್ಸಸ್ ಹೆಂಗೆ ಬೇರ್ ಮಾಡ್ಕೊಂಡ್ರಿ, ಆ ಲೋನ್ ನ ಹೆಂಗೆ ಕ್ಲಿಯರ್ ಮಾಡ್ಕೊಂಡ್ವಿ, ಮೇನ್ ಕಾನ್ಸೆಪ್ಟ್ ಗೆ ಬಂದಿದ್ದೀವಿ. ಓಕೆ. ಸೊ ಅದು ಇನ್ನ ಲೋನ್ ಎಲ್ಲ ಅಪ್ರೂವ್ ಆಯ್ತು. ಸೊ ನಂದು ಫ್ಲೈಟ್ ಅದರಿಂದಾನೇ ಸ್ವಲ್ಪ ಬುಕ್ ಮಾಡಿ, ನನ್ನ ಫ್ರೆಂಡ್ ವಿನಿಶಾ ಅಂತ ಒಬ್ಳಿದಾಳೆ, ಅವಳು ವೈಜಾಗ್ ಇಂದ ನನ್ ಜೊತೆನೆ ಟ್ರಾವೆಲ್ ಮಾಡ್ಬೇಕಾಗಿತ್ತು, ನನ್ ಕ್ಲಾಸ್ ಮೇಟೆ ಅವಾಗ. ಸೊ ವಿ ಗಾಟ್ ಟು ನೋ ಈಚ್ ಅದರ್ ವೆನ್ ವಿ ವೇರ್ ಇನ್ ಇಂಡಿಯಾ ಥ್ರೂ ದ ಆನ್ಲೈನ್ ಕ್ಲಾಸ್ ಅಂಡ್ ಎವ್ರಿಥಿಂಗ್. ಸೊ ವಿ ಟ್ರಾವೆಲ್ಡ್ ಟುಗೆದರ್ and we stayed together in Toronto as well. ನಾನ್ ಇದ್ದಿದ್ದು ಮಾರ್ಕಮ್ ಅಂಡ್ ಎಲ್ಸ್ಮೇರ್ ಆ ರೋಡ್ ಸೆಕ್ಷನ್ ಅಲ್ಲಿ. ಒಬ್ರು ಮನೆ ಬೇಸ್ಮೆಂಟ್ ಅಲ್ಲಿ ಇದ್ದಿದ್ದು, ನಾನು ಅವಳು ಶೇರಿಂಗ್ ಅಲ್ಲಿ ಇದ್ವಿ. ಸೊ ಅವಾಗ ಇಲ್ಲಿ ಬಂದಾದ್ಮೇಲೆ ನಂದು GICs ನ ಆಕ್ಟಿವೇಟ್ ಮಾಡಿದೆ, ನಾನು ಸ್ಟೂಡೆಂಟ್ GICs ನ. ಬಟ್ ಸಿನ್ಸ್ ನಂದು ಪರ್ಸನಲ್ ಲೋನ್ ಬೇರೆ ಇತ್ತು ಇಂಡಿಯಾ ಅಲ್ಲಿ. ಸೊ ಎಜುಕೇಶನ್ ಲೋನ್ ಇನ್ನೇನ್ ತಗೊಂಡಿದೀನಿ ಅಂದಿದ ತಕ್ಷಣ ಆ ಎಜುಕೇಶನ್ ಲೋನ್ ಇಂದ ಪರ್ಸನಲ್ ಲೋನ್ ಕ್ಲಿಯರ್ ಮಾಡ್ಬಿಟ್ಟೆ ನಾನು. ಬಿಕಾಸ್ ಫಾರ್ ಎಜುಕೇಶನ್ ಲೋನ್ ಐ ಕ್ಯಾನ್ ಪೇ ವೆನ್ ಎವರ್ ಐ ವಾಂಟ್. ಪರ್ಸನಲ್ ಲೋನ್ ಹಂಗ ಆಗಲ್ಲ. ಸೊ ನೀನ್ ಎವ್ರಿ ಮಂತ್ ಪೇ ಮಾಡ್ತಾನೆ ಇರ್ಬೇಕು. ಇಟ್ಸ್ ನಾಟ್ ಲೈಕ್ ಹಾಫ್ ಆಫ್ ದ ಪೇ ನೀವ್ ಕೊಡ್ಬೇಕು. ಸೂಪರ್ ಸೂಪರ್ ಅಮ್ಮ. ಓಕೆ. ಸೊ ಅಲ್ಲಿದ್ದಿದ್ದು ಲೋನ್ ಎಲ್ಲ ಕ್ಲಿಯರ್ ಮಾಡಿ ಎಜುಕೇಶನ್ ಲೋನ್ ಒಂದೇ ಇಟ್ಕೊಂಡ್ ಬಂದೆ ನಾನು ಇಲ್ಲಿಗೆ. ಸೊ ನಮ್ಮ ಅಮ್ಮ ಎವ್ರಿ ಮಂತ್ 5,000 ಆಸ್ ಅ ಪಾರ್ಷಲ್ ಇಂಟ್ರೆಸ್ಟ್ ಅಂತ ಕಟ್ತಿದ್ರು ಅಲ್ಲಿ. ಬಟ್ ನಾನಿಲ್ಲಿ ಇನ್ 1 year ಓದ್ತಿದ್ನಲ್ಲ, ಸೊ ನನಗೆ ಅವಾಗ ಏನು ಐ ಕುಡ್ ನಾಟ್ ರೀಪೇ ಬಿಕಾಸ್ ಐ ಹ್ಯಾಡ್ ಟು ಸೇವ್ ಫಾರ್ ಮೈ ಸೆಕೆಂಡ್ ಇಯರ್, ಲೈಕ್ ಮೈ ಸೆಕೆಂಡ್ ಇಯರ್ ಕೋರ್ಸ್ ಬೇಸಿಕಲಿ. ಸೊ ನಾನು ಇಲ್ಲಿ ಹಾಕಿದ್ದು $10,000 Canadian ಆ ಸ್ಟೂಡೆಂಟ್ GIC ಎವ್ರಿ ಮಂತ್ ಬರುತ್ತೆ ನನಗೆ ಟು ಮ್ಯಾನೇಜ್. ಸೊ ಅದು ಪ್ಲಸ್ ಆಸ್ ಅ ಸ್ಟೂಡೆಂಟ್ ಐ ಯೂಸ್ ಟು ವರ್ಕ್. ಐ ಯೂಸ್ ಟು ವರ್ಕ್ Uber Eats, ಸ್ಯಾಟರ್ಡೆ ಸಂಡೇ Uber Eats ಮಾಡ್ತಿದ್ದೆ midnight 12 o'clock 1 o'clock ತನಕ. ಅದು ಬಿಟ್ರೆ ಸ್ಟಡೀಸ್ ಎಲ್ಲ ಆದ್ಮೇಲೆ ಈವ್ನಿಂಗ್ ಶಿಫ್ಟ್ ಲೈಕ್ ಅರೌಂಡ್ 3 to ಮಾರ್ನಿಂಗ್ 5ಗೆ ಕೇಕ್ ಫ್ಯಾಕ್ಟ್ರಿ ಅಲ್ಲಿ ಕೆಲಸ ಮಾಡ್ತಿದ್ದೆ. ನಿದ್ದೆ ಯಾವಾಗ ಮಾಡ್ತಾ ಇದ್ರಿ ನಿಸರ್ಗ? ನಿದ್ದೆ ಎಲ್ಲ ಹೋಯ್ತು. ಓ ಮೈ ಗಾಡ್. ಅಲ್ಲ, ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಡ್ತು. ಹೆಲ್ತ್ ಹೆಂಗೆ? ಯಾಕಂದ್ರೆ ಇಲ್ಲಿ ತುಂಬಾ ಚಳಿ ಅಲ್ವಾ ಅಮ್ಮ. ಸೊ ಚಳಿ ಒಂದು ಅಂಡ್ ನಿಮ್ಗೆ ಡೆಡ್ ಲೈನ್ ಇರತ್ತೆ, ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕು ಅಂತ, ಕೆಲ್ಸನೂ ಮಾಡ್ಕೋಬೇಕು, ಓದ್ಕೋಬೇಕು. ಇದು ಲೈಕ್ ವೆರಿ ವೆರಿ ಟಫೆಸ್ಟ್ ಜಾಬ್ ಅಂತ ನನಗೆ ಐ ಕ್ಯಾನ್ ಸೆನ್ಸ್ ಇಟ್. ಸೊ ನಿಮ್ ಕಡೆಯಿಂದ ಏನಂತ ಕೇಳ್ಬೋದು ಅಂತ. ಹೌದು. ಸೊ ಅದೇ ನನ್ ಕ್ಲಾಸಸ್ ನಮಗ್ ಮೋಸ್ಟ್ಲಿ ಮಾರ್ನಿಂಗ್ ಇರ್ತಿತ್ತು, 8 ಇಂದ 12 ತನಕ ಇರ್ತಿತ್ತು. ಸೊ ಅದಾದ್ಮೇಲೆ ರೆಡಿ ಆಗಿ 3 or 4 ಹಂಗೆ ಅಲ್ಲಿ ಕ್ಯಾಬ್ ಬರ್ತಿತ್ತು ಕಂಪನಿ ಸೈಡ್ ಇಂದ. ಸೊ ಅವರು ಕೇಕ್ ಫ್ಯಾಕ್ಟ್ರಿಯಿಂದ ಅಲ್ಲಿ ಕರ್ಕೊಂಡ್ ಹೋಗ್ತಿದ್ರು, ಅಲ್ಲೋಗಿ ಕೆಲ್ಸ ಮಾಡಿ midnight 4-5 ಹಂಗ್ ವಾಪಸ್ ಬರ್ತಿದ್ವಿ. ಸೊ ಅಲ್ಲಿ ಇನ್ನೇನೊಂದ್ 2-3-4 hours ನಿದ್ದೆ, ತಿರ್ಗಾ ಎದ್ದು ಸ್ಟಡೀಸು,
ಸೊ ಮಂಡೇ ಟು ಫ್ರೈಡೆ ಅದೇ ಇರ್ತಿತ್ತು. ಕೇಕ್ ಓಕೆ. ಫ್ಯಾಕ್ಟ್ರಿ ಓದೋದು. ಸ್ಯಾಟರ್ಡೆ ಸಂಡೇ ಇನ್ನೇನ್ ರಜಾ ಸಿಗ್ತಿದೆ ಅಂದಿದ ತಕ್ಷಣ ಮಾರ್ನಿಂಗ್ ಬೆಳಿಗ್ಗೆನೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ತಿಂದು ಹ್ಮ್ ಕೇಕ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ. ಇಲ್ಲ ಹ್ಮ್ ಅಂದ್ರೆ ನಾನ್ ಬೈಸೈಕಲ್ ತಗೊಂಡೆ ಹ್ಮ್ ಊಬರ್ ಈಟ್ಸ್ ಮಾಡ್ಬೇಕು ಅನ್ಬಿಟ್ಟು. ಹ್ಮ್ ಅದ್ ಎಲೆಕ್ಟ್ರಿಕ್ ಅಲ್ಲ, ಮ್ಯಾನ್ಯುಯಲ್, ತುಳ್ಕೊಂಡ್ ಹೋಗ್ಬೇಕು. ಓ ಮೈ ಸೊ ಗಾಡ್. ಸೈಕಲ್ ಎತ್ಕೊಂಡ್ ಹೋಗಿ ಬಸ್ಸಲ್ಲಿ ಡೌನ್ ಟೌನ್ ಅಲ್ಲಿ 1 o'clock ತನಕ ಊಬರ್ ಈಟ್ಸ್ ಮಾಡ್ತಿದ್ದೆ ನಾನು ಓ ಅವಾಗ. ಮೈ ಗಾಡ್. ಅಲ್ಲ, ಇಷ್ಟು ಚಾಲೆಂಜ್ ನೋಡಿದಾಗ ಯಾವತ್ತಾರು ಅನ್ಸ್ತಿತ್ತಾ ಇಂಡಿಯಾದಲ್ಲೇ ಆರಾಮ ಕಂಫರ್ಟಬಲ್ ಆಗಿರ್ಬೋದಿತ್ತು, ಇಲ್ಲಿ ಬಂದ್ ಇಷ್ಟೆಲ್ಲಾ ಸರ್ಕಸ್ ಹೊಡಿತಾ ಇದೀನಾ ಅಂತ ಬೇಜಾರ್ ಏನಾರು ಅನಿಸ್ತಿತ್ತಾ ನಿಸರ್ಗಾಗೆ ಅಂತ? ಸ್ಟೂಡೆಂಟ್ ಅಲ್ಲಿ ಸ್ಟೂಡೆಂಟ್ ಆಗಿ ಇರೋ ಟೈಮಲ್ಲಿ ನನಗೇನ್ ಅನ್ಸಿಲ್ಲ. ಅವಾಗ ಜೋಶ್ ಇತ್ತು ನನಗೆ. ಬೇರೆ ಕಂಟ್ರಿಗೆ ಬಂದಿದ್ದೀನಿ, ರೈಟ್. ಫ್ಯಾಮಿಲಿಯಲ್ಲಿ ಒಂದು ಹುಡುಗಿಯಾಗಿ ನಾನು ಅಷ್ಟು ದೂರದಿಂದ ಬಂದು ಹ್ಮ್ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಅ ಡಿಫರೆಂಟ್ ಮೈಂಡ್ಸೆಟ್, ಅ ಡಿಫರೆಂಟ್ ರೈಟ್ ಕಲ್ಚರ್, a ರೈಟ್. different kind of people where you meet and get to know how ಹ್ಮ್ they live, how ಹ್ಮ್ you ಹ್ಮ್ used to live in ಹ್ಮ್ India. ಹ್ಮ್ ಹ್ಮ್ ಸೊ ಆ ಕಲ್ಚರಲ್ ಶಾಕ್ ಬೇರೆ ಇರುತ್ತಲ್ಲ. ಸೊ ಹ್ಮ್ ಅವಾಗ ಜೋಶ್ ಅದು. ಬಂದಿದ್ದೀನಿ ಫೈನಲಿ ಸೊ ಅಂದ್ಬಿಟ್ಟು. ನೀವೇನು ಕೇಕ್ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ಕೊಂಡು ಊಬರ್ ಈಟ್ಸ್ ಅಲ್ಲಿ ವರ್ಕ್ ಮಾಡ್ಕೊಂಡು ಅದ್ ಸಾಕಾಯ್ತಾ ನಿಮ್ಮ ಲೋನ್ ಕ್ಲಿಯರ್ ಮಾಡೋದಕ್ಕೆ ಅಂತ? ಲೋನ್ ನಾನು ಸ್ಟೂಡೆಂಟ್ ಇರೋ ಟೈಮಲ್ಲಿ ಕ್ಲಿಯರ್ ಮಾಡಿಲ್ಲ. ಆ ಹ್ಮ್. ಸೇವಿಂಗ್ಸ್ ಎಲ್ಲ ನಾನು ಸೆಕೆಂಡ್ ಇಯರ್ ಟ್ಯೂಷನ್ ಫೀಸಿಗೆ ಸೇವ್ ಮಾಡಿದ್ದೆ ನಾನು. ವಾವ್. ಓಕೆ. ಹಾ. ಸೊ ಸೊ ನಂದು ಟ್ಯೂಷನ್ ಫೀ ಎಲ್ಲ ಎಕ್ಸಾಮ್ಸ್ ಮತ್ತೆ ಸೆಕೆಂಡ್ ಇಯರ್ ಕೋರ್ಸ್ಗೆ ಅನ್ಬಿಟ್ಟು ಎಲ್ಲ ಸೇವ್ ಮಾಡಿ ಹ್ಮ್ ಅದಕ್ಕೆ ಅಂತಾನೆ ನಾನು ಅಷ್ಟು ಕೆಲಸ ಮಾಡಿದ್ದು. ಓಕೆ. ಎಷ್ಟೇ ಕಷ್ಟ ಇದ್ರೂನು ಕೇಕ್ ಫ್ಯಾಕ್ಟ್ರಿ ಅಲ್ಲಿ ಇಟ್ ವಾಸ್ ನಾಟ್ ಅನ್ ಈಸಿ ಜಾಬ್. ಓ ಇಟ್ಸ್ ರಿಯಲಿ? ನಾಟ್ ಲೈಕ್ ಓ ಮೈ ಯು ಗಾಡ್. ಸಿಟ್ ಅಂಡ್ ವರ್ಕ್. ದಟ್ಸ್ ನಾಟ್ ಅ ಕೇಕ್ ಫ್ಯಾಕ್ಟ್ರಿ ಜಾಬ್. ನಿನಗ್ ಸೀರಿಯಸ್ಲಿ. ಲೈನ್ ಆಗಿ ಕೇಕ್ ಒಂದು ಟೇಬಲ್ ತರ ಲೈನ್ ಆಗಿ ಬರ್ತಿರುತ್ತೆ. ನೀನ್ ಡೆಕೋರೇಟ್ ಮಾಡ್ಬೇಕು, ಬೇಗ ಬೇಗ ಪ್ಯಾಕ್ ಮಾಡಿ ಕಳಿಸ್ತಿರ್ಬೇಕು. ಓ ಮೈ And you have to ಗಾಡ್. stand. I had to stand at least for 7-8 hours. Continuous work. It is a physical work, ಓ basically. ಮೈ ಗಾಡ್. ಹಾ. ಹ್ಮ್. And it's a cake factory. ಅಲ್ಲಿ ಐ ನೋ ನೋ. ಕೇಕ್ ಫ್ಯಾಕ್ಟ್ರಿ ಅಂದ್ರೆ ಮುಂದೆ ಎಲ್ಲ ನಿನಗೆ ಬಿಸಿ ಅಂತ ಅನ್ಸುತ್ತೆ, ಹ್ಮ್ ಕೇಕ್ ಬರ್ತಿರುತ್ತಲ್ಲ. ಬಟ್ ಹ್ಮ್ ಹಿಂದೆ ಪ್ಯಾಕ್ ಮಾಡೋ ಟೈಮಲ್ಲಿ ಫುಲ್ ಕೋಲ್ಡ್ ಇರುತ್ತೆ. ಕೋಲ್ಡ್. ಯಾಕಂದ್ರೆ ಹಾ. ಇಟ್ಸ್ ಐಸ್. ಆ ಕೇಕ್ ನಿನಗೆ ಮೆಲ್ಟ್ ಆಗ್ಬಾರ್ದು ಅನ್ಬಿಟ್ಟು ರೈಟ್ ರೈಟ್. ನಾವು ಪ್ಯಾಕಿಂಗ್ ಜಾಗದಲ್ಲಿ ಇದ್ವಿ ನಾವು. ಓಕೆ. ಸೊ ಹಾ. ಹ್ಮ್ ಆ ಟೈಮ್ ಅಲ್ಲಿ ಅನ್ನಿಸ್ತು, ಒಂದ್ 4-5 months ಅಲ್ಲಿ ಆದ್ಮೇಲೆ ಹ್ಮ್. ಕೈಯೆಲ್ಲ ನೋವು ಬರ್ತಿತ್ತು. ಚಳಿ ಅಲ್ವಾ, ಅಡ್ಜಸ್ಟ್ ಐ ನೋ ನೋ. ಆಗ್ತಿರ್ಲಿಲ್ಲ ಬಾಡಿ. ಹ್ಮ್. ಸೊ ಬೋನ್ಸ್ ಪೇನ್ ಆಗ್ತಿತ್ತು. ಸೊ ಓ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಹಾ. ಅವಾಗ ಅವಾಗ ಹ್ಮ್. ನಾವ್ ಮಾತ್ರ ಕಾಲ್ ಮಾಡಿ ಅಳ್ತಿದ್ದೆ ನಾನು. ರೈಟ್. ಬೇಕಾ ಇದೆಲ್ಲ? ಸೊ ಇಲ್ಲಿ ಏನ್ ಹೆಲ್ತ್ ಇನ್ಶೂರೆನ್ಸು ಅಥವಾ ಆತರ ಏನಾದ್ರೂ ನಿಮ್ಗೆ ಫೆಸಿಲಿಟೀಸ್ ಸಿಗ್ತಾ ಇತ್ತಾ ಅಂತ? ಕಾಲೇಜಿಂದ ಇತ್ತು ನಮಗೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ಬಿಟ್ಟು. ಓಕೆ. ಸ್ಟೂಡೆಂಟ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಇತ್ತು. ಹ್ಮ್ ಹ್ಮ್. ಸೊ ನೀವು ಅದನ್ ಬಿಟ್ಟು ಸಪರೇಟ್ ಆಗಿ ನಾನ್ ಮಾಡಿದ್ದಿಲ್ಲ ಒಂಟಾರಿಯೋ ಅಲ್ಲಿ. ಕಾಲೇಜಿಂದ ಇತ್ತು ಅಲ್ಲ ಅನ್ಬಿಟ್ಟು ನಾನ್ ಸುಮ್ನೆ ಇದ್ದೆ. ಸೊ ಟ್ಯೂಷನ್ ಫೀನ ನೀವು ಹೇಗಿದ್ರು ಕೋಪ್ ಅಪ್ ಮಾಡ್ಕೊಂಡ್ರಿ ಆ ಡ್ಯೂನ. ವಾಟ್ ಅಬೌಟ್ ದ ರೆಸ್ಟ್ ಆಫ್ ದ ಅಮೌಂಟ್ ಅಂತ? ಲೈಕ್ ಆ ಟ್ಯೂಷನ್ ಫೀ ಅಷ್ಟೇನಾ ಡ್ಯೂ ಇತ್ತಾ ನಿಮ್ಗೆ? ಡಿಡ್ ಯು ಹ್ಯಾವ್ ಎನಿ ಡ್ಯೂಸ್ ಅಪಾರ್ಟ್ ಫ್ರಮ್ ದಟ್ ಅಂತ? ಐ ಡಿಡ್ ಹ್ಯಾವ್ ಎಕ್ಸ್ಟ್ರಾ ಸೇವಿಂಗ್ಸ್. ಹ್ಮ್ ಅದನ್ನ ನಾನು ಇನ್ನೂ ಇಟ್ಕೊಂಡಿದ್ದೆ. ಮುಂದೆ ಬೇಕಾಗುತ್ತೆ, ರೈಟ್. ಯಾರಿಗೆ ಏನಾಗುತ್ತೋ ಹೇಳಕ್ಕಾಗಲ್ಲ. ಸೊ ಓ. ಐ ಡಿಡ್ ನಾಟ್ ಲೈಕ್ ಸ್ಪೆಂಡ್ ಇಟ್ ಔಟ್. ಹ್ಮ್ ಬಟ್ ನನಗೆ ಇಫ್ ಐ ವಾಂಟೆಡ್ ಟು ಗೋ ಔಟ್, ಟ್ರೀಟ್ ಹ್ಮ್ ಮೈ ಸೆಲ್ಫ್ ಗುಡ್, ಅವಾಗ ಸ್ವಲ್ಪ ಖರ್ಚು ಮಾಡ್ತಿದ್ದೆ. ಬಿಕಾಸ್ ಐ ಐ ನೋ. ಹ್ಯಾಡ್ ಟು ಕೀಪ್ ಮೈ ಸೆಲ್ಫ್ ಆಲ್ಸೋ ಹ್ಯಾಪಿ. ಎಕ್ಸಾಕ್ಟ್ಲಿ. ಐ ಓ. ಕ್ಯಾನಾಟ್ ವರ್ಕ್ ಆಲ್ ದ ಟೈಮ್. ಯಾ ಎಂಡ್ ಆಫ್ ದ ಡೇ ವಿ ನೀಡ್ ಟು ಹ್ಯಾವ್ ಸಮ್ ರಿಕ್ರಿಯೇಷನ್, ರಿಫ್ರೆಶ್ಮೆಂಟ್ ಬೇಕೇ ಬೇಕಲ್ವಾ ಬಾಡಿಗೆ. ರೈಟ್. ಸೊ ನಿಮ್ಗೆ ಕಾಲೇಜಲ್ಲಿ ಇವ್ಯಾಲ್ಯೂಯೇಷನ್ ನಡೀತಿತ್ತಲ್ವಾ? ನಿಮ್ಮ ಒಂದು ಎಕ್ಸಾಮಿನೇಷನ್ ಇವ್ಯಾಲ್ಯೂಯೇಷನ್ ಎಲ್ಲ ಕ್ರೆಡಿಟ್ ವೈಸ್ ಕೊಡ್ತಾರೆ ಅಂತ ಇಲ್ಲಿ, GPA ಕ್ರೆಡಿಟ್ ವೈಸ್. ಹೌದು. ಸೊ ಕೋರ್ ಸಬ್ಜೆಕ್ಟ್, ನಾನ್ ಕೋರ್ ಸಬ್ಜೆಕ್ಟ್, ಅಥವಾ ಅದ್ರ ಬಗ್ಗೆ ಒಂಚೂರು ಏನಾದ್ರು ಇನ್ಪುಟ್ಸ್ ಕೊಡಕ್ಕಾಗತ್ತಾ ಅಂತ? ಯೂಶಲಿ GPA ಕ್ರೆಡಿಟ್ಸ್ ನಮಗ್ ಕೊಡೋದು. ಸೊ ಹ್ಮ್ ಪಾಯಿಂಟ್ ಸಿಸ್ಟಮ್ಸ್ ತರ ಕೊಡ್ತಾರೆ. 6.2 GPA, ಹ್ಮ್ 8.2 GPA. ಹ್ಮ್ As long as you are more than 8, then you're good. You will ಹ್ಮ್ have a very good GPA score. ಹ್ಮ್ ಸೊ ಅದೆಲ್ಲ ನಮಗೆ ಎಕ್ಸಾಮ್ಸ್ ಇಂದಾನೇ ಬರೋದು. ಎಕ್ಸಾಮ್ಸ್, ಅಸೈನ್ಮೆಂಟ್ಸ್ ಇಂದಾನೇ ನಮಗೆ GPA ಸೊ ಸ್ಕೋರ್ ಬರೋದು. ಇಂಡಿಯನ್ ರಿಪೋರ್ಟ್ಸ್ ಇತ್ತಲ್ಲ ನಿಮ್ಗೆ, ಇಂಡಿಯನ್ ಪ್ರೋಗ್ರೆಸ್ ರಿಪೋರ್ಟ್ಸ್. ಸೊ ಅದೆಲ್ಲ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡು ವೆಸ್ ಇಂದ ಇಲ್ಲಿಗೆ ಸ್ಕೋರ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡ್ ಬಂದ್ರಾ ಅಥವಾ ಹೆಂಗೆ ಅಂತ?
ಅದನ್ನ ನಾನು ಇನ್ನೇನ್ PR ಗೆ ಅಪ್ಲೈ ಮಾಡ್ತಿದ್ದೀನಿ ಅನ್ನೋ ಟೈಮಲ್ಲಿ ನಾನು ಕನ್ವರ್ಟ್ ಮಾಡಿದೆ. ಓ ಮೈ ಗಾಡ್. ఎందుకంటే ರೈಟ್. ನಾನು ಪಾಯಿಂಟ್ಸ್ ಬೇಕಿತ್ತಲ್ಲ ಎಕ್ಸ್‌ಪ್ರೆಸ್ ಎಂಟ್ರಿಗೆ, ಸೊ ಅವಾಗ ಎಸ್. ಕನ್ವರ್ಟ್ ಮಾಡಿದೆ ನಾನು ಇಂಡಿಯನ್ ಎಜುಕೇಶನ್. ರೈಟ್. ಈಗ GPS ಕೋರ್ಸ್ ನ ತಗೊಳ್ಳೋದು ಎಷ್ಟು ಕಷ್ಟ ಆಗತ್ತೆ ಅಂತ ಹೇಳ್ತೀರಿ ನಿಸರ್ಗ? ಹ್ಮ್ if you're good at academics, it's not so hard. It's ಸೊ not so hard to score a good GPS score. ಓ ಮೈ ಗಾಡ್, ಗುಡ್ ಅಟ್ ಅಕಾಡೆಮಿಕ್ಸ್ ಅಂದ್ರೆ ಲ್ಯಾಂಗ್ವೇಜು, ದ ವೇ ಯು ಟಾಕ್ ಇಂಗ್ಲಿಷ್ ವೊಕ್ಯಾಬುಲರಿ ಅದು ಕೂಡ ಮ್ಯಾಟರ್ ಆಗತ್ತಾ, ಅಥವಾ ಸಬ್ಜೆಕ್ಟ್ ಥರೋನೆಸ್ ಇಂಪಾರ್ಟೆಂಟ್ ಅನ್ಸುತ್ತಾ? Subject thoroughness. It ವಾವ್. it English ಅಲ್ಲಿ ಎಲ್ಲರೂ as an Indian we all talk good English. ಎಕ್ಸಾಕ್ಟ್ಲಿ. Um, I'm sure South Indians we talk very good English. I'm not sure about North Indians. I ಓಕೆ. was not very close to North Indians. ಹ್ಮ್. ಅದೊಂಥರ ಜಗಲ್ ಆಗ್ತಿದ್ದಿಲ್ಲ ನಮ್ಗೂ ಅವ್ರಿಗೂನು. ಓಕೆ. ಬಟ್ ನಾನ್ ನೋಡಿರೋ ಸೌತ್ ಇಂಡಿಯನ್ಸ್ ಎಲ್ಲರೂ ಇಂಗ್ಲಿಷ್ ಚೆನ್ನಾಗೆ ಮಾತಾಡ್ತಾರೆ. ಬಟ್ ಹ್ಮ್. GPS score is mainly ಆಫ್ ಯುವರ್ ಅಕಾಡೆಮಿಕ್ಸ್, ಓಕೆ. ಆಫ್ ಯುವರ್ ಎಕ್ಸಾಮ್ಸ್, ಆಫ್ ಯುವರ್ ಹ್ಮ್. ಅಸೈನ್ಮೆಂಟ್ಸ್. ಹ್ಮ್. ನೀವ್ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಿರೋ ಅಲ್ಲಿ ಹ್ಮ್. ಫೈನಲ್ GPAನು ಹಂಗೆ ಇರುತ್ತೆ. ಸೊ ನೀವು ಎಕ್ಸಾಮಿನೇಷನ್ ಕಾಲೇಜ್ಗೆ ಹೋಗಿ ಬರದ್ರ, ಅಥವಾ ಯೂಟ್ಯೂಬ್ ಮನೆಯಿಂದನೇ ನೀವು ಏನಾದ್ರು ಅಟೆಂಡ್ ಮಾಡೋದಕ್ಕೆ ಪ್ರಾವಿಷನ್ ಇತ್ತಾ? ಫೈನಲ್. ನಮಗೆಲ್ಲ ಮನೇನೆ. ವಾವ್. ಸೊ ಮನೆಯಿಂದ ಅಂದ ತಕ್ಷಣ ಹೌ ಡಿಡ್ ದೇ ಇನ್ವಿಜಿಲೇಟೆಡ್ ನಿಮ್ಮ ಎಕ್ಸಾಮಿನೇಷನ್ ಪ್ರಾಸೆಸ್ ನ? ಬಿಕಾಸ್ ಯು ಮೇ ಕಾಪಿ ಅಂಡ್ ಡೂ ಇಟ್ ಅಂತ ಆತರ ಏನು ಇರಲ್ವಾ? ಹೆಂಗೆ, ಹೌ ಸೇಫ್ ಇಸ್ ಇಟ್ ಅಂತ ಯೂನಿವರ್ಸಿಟಿ ಡಿಸೈನ್ ಮಾಡಿತ್ತು ಅಂತ? ಆ ನಮಗೆ ಸಿಸ್ಟಮ್ ಹಂಗಿತ್ತು. ಅವರು ಹ್ಮ್. ಒಂದು ಲಿಂಕ್ ಅಲ್ಲಿ ಕಳ್ಸಿದ್ರೆ ವಿ ಕ್ಯಾನಾಟ್ ಗೋ ಔಟ್ಸೈಡ್ ಆಫ್ ದಟ್ ಸಿಸ್ಟಮ್. ನಾವ್ ಅಲ್ಲ, ಅದೇ ಸ್ಕ್ರೀನ್ ಅಲ್ಲೇ ಇರ್ಬೇಕು. ಬೇರೆ ಡಿವೈಸ್ ಇಟ್ಕೊಂಡು ಯು ಕ್ಯಾನ್ ಸೈಡ್ ಬೈ ಟ್ರೈ ಇದು ಕ್ವಶನ್ ಅದು ಅದು ಅವ್ರಿಗೂ ಗೊತ್ತಿರುತ್ತೆ ನಾವ್ ಹೆಂಗ ಅದೆಲ್ಲ ಮಾಡಿರ್ತೀವಿ ಅನ್ಬಿಟ್ಟು, ಬಟ್ ಅವ್ರು ಹೇಳಲ್ಲ ಅಷ್ಟೇನೆ ನಮಗೆ. ಅಲ್ಲ, ಆತರ ಚಾನ್ಸಸ್ ಇತ್ತಾ ಅಂತ ಕೇಳ್ಬಟ್ಟೆ. ಹ್ಮ್. ಆತರ ಚಾನ್ಸಸ್ ನಾವು ಮಾಡಿದೀವಿ, ಬಟ್ ಅದ್ ಸೆಟ್ ಆಗಲ್ಲ. ಬಿಕಾಸ್ ಕ್ವೆಶನ್ಸ್ ಅಷ್ಟು ಚಾಲೆಂಜಿಂಗ್ ಇರತ್ತೆ. ನೀವ್ ಎಷ್ಟ್ ಸತಿ ಹುಡುಕಿದ್ರು, ಓಪನ್ ಬುಕ್ ಆದ್ರೂ ಕೂಡ, ಎಷ್ಟ್ ಸತಿ ನೀವು ಓದಿದ್ರು ಕೂಡ ಕ್ವಶನ್ ಗೆ ಆ ತರ ಲೆವೆಲ್ ಅಲ್ಲಿ ಫ್ರೇಮ್ ಮಾಡಿರ್ತಾರೆ ಅಂತ. ಹೌದು. ರೈಟ್. ಸೊ ಹೌದು. ಸೊ ಯಾರಾದ್ರೂ ಸ್ಟೂಡೆಂಟ್ಸು ಇಲ್ಲಿಗೆ ಬಂದು ಇಂಡಿಯಾದಿಂದ ಆಗ್ಲಿ, ಯಾವ ಕಡೆಯಿಂದನಾದ್ರೂ ಆಗ್ಲಿ, ಅಥವಾ ಇಲ್ಲಿರೋ ಸ್ಟೂಡೆಂಟ್ಸ್ ಆಗ್ಲಿ, ಇಲ್ಲಿ ಕೋರ್ಸ್ ನ ಮಾಡ್ಬೇಕಂದ್ರೆ ಯಾವ ತರ ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿರ್ಬೇಕು ಅಂತೀರಿ? ತುಂಬಾ ತುಂಬಾ ಸ್ಟ್ರಾಂಗ್ ಇರ್ಬೇಕು. ಓಕೆ. ಇಟ್ ಡಸಂಟ್ ಮ್ಯಾಟರ್ ಮೆಂಟಲಿ ಫಿಸಿಕಲಿ, ಇಬ್ರು ಎರಡಿಂದನೂ ನೀವು ಸ್ಟ್ರಾಂಗ್ ಇದ್ರೇನೆ ಯು ಕ್ಯಾನ್ ಸಕ್ಸೀಡ್ ಅಂಡ್ ಗೋ ಅಹೆಡ್ ವಿತ್ ದ ಸ್ಟೂಡೆಂಟ್ ಲೈಫ್. ಎಸ್, ಅವಾಗವಾಗ ಅನ್ಸುತ್ತೆ ಯು ವಿಲ್ ಬ್ರೇಕ್ ಡೌನ್, ಯು ವಿಲ್ ಥಿಂಕ್ ವೈ, ಏನ್ ಥಿಂಕಿಂಗ್ ಎಲ್ಲ ಮಾಡ್ತಿದೀನಿ ನಾನು. ಇಂಡಿಯಾ ಅಲ್ಲೇ ಎಷ್ಟೋ ಚೆನ್ನಾಗಿತ್ತು, ಮನೆ ಇದೆ, ಅಮ್ಮ ಇದಾರೆ, ಊಟ ಮಾಡ್ಕೊಡ್ತಿದ್ರು, ಏನ್ ಟೆನ್ಷನ್ ಇಲ್ಲ, ಕೆಲ್ಸಕ್ಕೆ ಹೋಗ್ ಬರ್ತಿದ್ದೆ. ಅವಾಗ ಫ್ರೆಂಡ್ಸ್ ನ ಮೀಟ್ ಮಾಡ್ತಿದ್ವಿ, ಸೊ ಇಟ್ ವಾಸ್ ಲೈಕ್ ಅ ಲೀಜರ್ ಟೈಮ್. ಈಸಿಗೋ ಅದು. ಬಟ್ ಅದೆಲ್ಲರ ಲೈಫಲ್ಲೂ ಇದೆ, ಬಟ್ ದಟ್ ಈಸ್ ದ ಕಂಫರ್ಟ್ ಝೋನ್. ರೈಟ್. ನೀವು ಆ ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ರೇನೆ ನಿಮಗ್ ಗೊತ್ತಾಗೋದು ಲೈಫ್ ಎಷ್ಟು ಇದೆ ಇನ್ನು ನೋಡಕ್ಕೆ. ನಾವು ಎಷ್ಟೆಲ್ಲ ಕಲಿಬಹುದು, ಒಬ್ರಾಗಿ ಇದ್ಕೊಂಡು ಎಷ್ಟೆಲ್ಲ ಕಲಿಬಹುದು. ಇಟ್ ಟೀಚರ್ಸ್ ಯು ಹೌ ಯು ಕ್ಯಾನ್ ಆಕ್ಚುಲಿ ಸರ್ವೈವ್ ಅಲೋನ್. ಇಂಡಿಪೆಂಡೆನ್ಸಿನ ಕಲ್ಸುತ್ತೆ ಅಂತ. ಅದೂನು, ಬಟ್ ಸರ್ವೈವಲ್ is also most important. Whether you can survive alone, even if you don't have anything in your life, even if you don't have any people in your life, will you be able to survive? So that is what it will teach you. ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕು ಅಷ್ಟೇನೆ. ರೈಟ್. ಸರ್ವೈವಲ್ ಇಸ್ ಫಿಟೆಸ್ಟ್ ಅಂತ ರೀತಿನಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಯು ಗಿವ್ ಲಾಟ್ ಆಫ್ ಇನ್ಪುಟ್ಸ್. ಸೊ ಈಗ ಇಂಡಿಯಾದಲ್ಲಾದ್ರೆ ಫೈನಲ್ ಡೇ ಅಂತಂತ ಆ ಬ್ಯಾಚು ಆನ್ ಆಗ್ತಾ ಇದೆ ಅಂತಂದ್ರೆ ಸೆಂಡ್ ಆಫ್ಸ್, ಗ್ಯಾದರಿಂಗ್ ಆತರ ಎಲ್ಲ ಇರುತ್ತೆ. ನಿಮ್ಗೆ ಏನಾದ್ರು ಆತರ ಏನಾದ್ರು ಚಾನ್ಸಸ್ ಸಿಕ್ತಾ ಅಟೆಂಡ್ ಮಾಡೋಕೆ ಅಂತ? ಇತ್ತು. ನಮಗೆ ಗ್ರಾಜುಯೇಷನ್ ಇತ್ತು. ಸೊ ನಾನು ಅವಾಗ ಆಲ್ರೆಡಿ ಎಡ್ಮಂಟನ್ ಮೂವ್ ಆಗ್ಬಿಟ್ಟಿದ್ದೆ, ಕೆಲಸ ಸಿಕ್ಕಿತ್ತು ಅಂದಿದ ತಕ್ಷಣ. ಸೊ ಇನ್ನೊಂದ್ 4 months ಆದ್ಮೇಲೆ ಗ್ರಾಜುಯೇಷನ್ ಇತ್ತು. ಸೊ ನಾನು ವಾಪಸ್ ಆ ಗ್ರಾಜುಯೇಷನ್ ಅಂತಾನೆ ಹೋಗಿದ್ದು. ಅವಾಗ
ಟೊರಾಂಟೊ ಡೌನ್ ಟೌನ್ ಅಲ್ಲಿ ಒಂದು ಸ್ಮಾಲ್ ಕಾನ್ಫರೆನ್ಸ್ ಅಲ್ಲಿ ಮಾಡಿದ್ರು. ಅವಾಗ ಎಲ್ಲಾ ಸ್ಟೂಡೆಂಟ್ಸ್ ನಾವು ನೋಡಿದ್ದು. ಬೇರೆ ಬೇರೆ ವಾವ್. ಬೇರೆ ಕೋರ್ಸಸ್, ಹ್ಮ್ ನಮ್ದೇ ಕೋರ್ಸ್, ಹ್ಮ್ ಅವಾಗ ಲೆಕ್ಚರರ್ಸ್, ಪ್ರಿನ್ಸಿಪಲ್. ಕಾಲೇಜಿನ ದರ್ಶನ ಆಯ್ತು ನಿಮ್ಗೆ ಅವಾಗ. ಅವಾಗ್ಲೇ ಫಸ್ಟ್ ಟೈಮ್ ಲಾಸ್ಟ್ ಅದೇನೆ. ಸೊ ಹೆಂಗಿತ್ತು ಗ್ರಾಜುಯೇಷನ್ ಡೇ ಅಂತ ಕೇಳೋ ಕ್ಯೂರಿಯಾಸಿಟಿ ನನ್ಗೆ. ಏನು ಬ್ಲಾಕ್ ಕೋಟ್ ಹಾಕೊಂಡು, ಕ್ಯಾಪ್ ಹಾಕೊಂಡು, ಸರ್ಟಿಫಿಕೇಟ್ ಕೈ ಇಟ್ಕೊಂಡು, ಫೋಟೋ ತೆಗೆಸ್ಕೊಂಡು, ಆ ತರ ಏನಾದ್ರು ಸಿನಾರಿಯೋ ಇತ್ತಾ, ಏನ್ ಕತೆ ಅಂತ? ಎಕ್ಸಾಕ್ಟ್ಲಿ ಹಂಗೇನೆ ವಾವ್, ಇತ್ತು. ಸೊ ಬ್ಲಾಕ್ ಸೂಪರ್. ಕೋಟ್ ಹಾಕೊಂಡು, ಹ್ಯಾಟ್ ಏನ್ ಇದ್ದಿಲ್ಲ ನಮಗೆ, ಬಟ್ ಬ್ಲಾಕ್ ಕೋಟ್ ಒಂದ್ ಮಾತ್ರನೇ ಇತ್ತು. ಇಟ್ ವಾಸ್ ಲೈಕ್ ಇನ್ ಇಂಡೋರ್ ಗ್ರಾಜುಯೇಷನ್ ಇದ್ದಿದ್ದು ನಮಗೆ. ಇಷ್ಟೆಲ್ಲಾ ಹರ್ಡಲ್ಸ್ ಎಲ್ಲ ಫೇಸ್ ಮಾಡಿ ಗ್ರಾಜುಯೇಷನ್ ಡೇ ನ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಿ ನಿಸರ್ಗ ಅಂದ್ರೆ ಏನ್ ಹೇಳ್ತೀರಾ ನಿಸರ್ಗ? ಅಷ್ಟೆಲ್ಲ ಕಷ್ಟಪಟ್ಟು ಫೈನಲಿ ಸಿಕ್ತಲ್ಲ ಆ ಗ್ರಾಜುಯೇಷನ್. ಅದು ಇಂಟರ್ನ್ಯಾಷನಲ್ ಕಂಟ್ರಿಯಲ್ಲಿ ಒಂದು ಗ್ರಾಜುಯೇಷನ್ ಮಾಡಿ ಒಳ್ಳೆ GPA ತಗೊಂಡು ಕೆಲ್ಸ ಕೂಡ ಸಿಕ್ಕಿ ಫೈನಲಿ ಆಯ್ತಲ್ಲ ಅಂತ ಸರ್ಟಿಫಿಕೇಶನ್ ನೋಡಿ ನಮ್ ಮನೆಯವ್ರಿಗೆ ಕಾಲ್ ಮಾಡಿ, ಅವ್ರ ಕಾಲ್ ಅಲ್ಲೇ ಇದ್ರು. ನಿಖಿಲ್ ಅಂಡ್ ವಿವಿನಾ ವಾಸ್ ಆಲ್ಸೋ ದೇರ್. ಐ ಇನ್ವೈಟೆಡ್ ದೆಮ್ ಟು ಕಮ್ ಟು ಮೈ ಗ್ರಾಜುಯೇಷನ್ ಆಸ್ ಮೈ ಫ್ಯಾಮಿಲಿ members. So Nikhil was very proud. I was also very proud. Seriously. So it was a mix of emotions. ಅಷ್ಟೆಲ್ಲ ಕಷ್ಟಪಟ್ಟು ಫೈನಲಿ ಸಿಕ್ತಲ್ಲ ಅನ್ಬಿಟ್ಟು ಒಂದು ಪ್ರೌಡ್ ಫೀಲಿಂಗ್. ಒಂದ್ ಮೇಜರ್ ಕ್ವೆಶ್ಚನ್, ಇಲ್ಲಿ ಓದಿರೋ ಮಕ್ಳಿಗೆ ಕೆಲಸ ಸಿಗೋದು ಈಸಿನಾ ಕಷ್ಟನಾ ಅಂತ? ಕಷ್ಟ. ವೆರಿ ವೆರಿ ಫ್ರಾಂಕ್, ತುಂಬಾನೇ ಕಷ್ಟ. ಯಾವ ರೀತಿ ಕಷ್ಟ ಆಗ್ಬೋದು ಅಂತ? ನನಗೆ 4 months ಟೈಮ್ ತಗೊಂತು ಕೆಲ್ಸ ಸಿಗಕ್ಕೆ. ಅದು ನನಗ್ ಬೇರೆಯವರಿಂದ ಕೆಲ್ಸ ಸಿಗಲ್ಲ. ನಾನೇ ಹುಡುಕಿ, ನಾನೇ ಲಿಂಕ್ಡ್ಇನ್ ಅಲ್ಲಿ ಮ್ಯಾನೇಜರ್ಸ್ ಮೆಸೇಜ್ ಮಾಡಿ, ಕಂಪನಿ ವೆಬ್ಸೈಟ್ಸ್ ಅಲ್ಲೆಲ್ಲ ಅಪ್ಲೈ ಮಾಡಿ ರೆಸ್ಯೂಮೇನ. 4 months 4th month ಅಲ್ಲಿ ನನಗ್ ಸಿಕ್ಕಿದ್ದು. ಯಾಕೆ ಎಷ್ಟು ಚಾಲೆಂಜಿಂಗ್ ಇರತ್ತೆ? ಯಾವ ತರ ಕಾಂಪಿಟೇಷನ್ ಇರತ್ತೆ? ಯಾವ ರೀತಿ ನಾವು ಪ್ರಿಪೇರ್ ಆಗಿರ್ಬೇಕು ಆಸ್ ಅ ಕ್ಯಾಂಡಿಡೇಟ್ ಇಂಟರ್ವ್ಯೂನ ಫೇಸ್ ಮಾಡ್ಬೇಕಾದ್ರೆ ಅಂತ? ಇಲ್ಲಿ ಎಂತಕ್ಕೆ ಅಷ್ಟು ಕಷ್ಟ ಅಂದ್ರೆ, ಟೊರಾಂಟೋ ಅಲ್ಲಿ ಫಸ್ಟ್ ಆಫ್ ಆಲ್ there is a lot of people. ರಿಸೋರ್ಸಸ್ So ತುಂಬಾ ಇದೆ. competition is more. Exactly. When there is a lot of people, competition will be more. And when there is a lot of people and when competition is more, you should know people who is working in that company that can refer you. ಹಂಗಿದ್ರೆ ಕೆಲ್ಸ ಸಿಗಬಹುದು ಅನ್ನೋ ಚಾನ್ಸಸ್ ಇರುತ್ತೆ. ಇಂಟರ್ವ್ಯೂ ಯಾವ ಪ್ರಾಸೆಸ್ ಇತ್ತು? ಲೈಕ್ ರೌಂಡ್ಸ್ ಆಫ್ ಇಂಟರ್ವ್ಯೂ ಇತ್ತಾ? ಇಂಡಿಯಾದಲ್ಲಿ ಕಾರ್ಪೊರೇಟ್ ಅಲ್ಲಿ ಏನ್ ನಡೆಯುತ್ತಲ್ಲ ಆ ತರ ಇತ್ತಾ? ಅಥವಾ ಲೈಕ್ ಯು ಹ್ಯಾಡ್ ಅ ಒನ್ ಕಾನ್ವರ್ಸೇಷನ್, ಯು ಗಾಟ್ ಅ ಜಾಬ್, ಆ ತರ ಏನಾದ್ರು ಇತ್ತಾ ಅಂತ? ನನಗ್ ಒಂದೇ ಕಾನ್ವರ್ಸೇಷನ್ ಅಲ್ಲೇ ಅವ್ರು ಮುಗಿಸಿ ಕ್ಲಿಯರ್ ಮಾಡಿ ನೆಕ್ಸ್ಟ್ ದಿನ ಆಫರ್ ಲೆಟರ್ ಬಂತು ನನಗೆ. ಅಂದ್ರೆ ದ ವೇ ಯು ಅಪ್ರೋಚ್ ಅಂಡ್ ದ ವೇ ಯು ಇಂಟರಾಕ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಅಥವಾ ಯಾವ್ದು ತುಂಬಾ ಮ್ಯಾಟರ್ ಆಗುತ್ತೆ ಅಂತೀರಿ? The way you give your first impression is what is more important. ನನಗೆ ಬ್ಯಾಂಕ್ ಅಲ್ವಾ ಕೆಲ್ಸ ಬಂದಿದ್ದು. ಸೊ ಕಸ್ಟಮರ್ ಜೊತೆ ಹೆಂಗೆ ಇರ್ತೀರಾ, ಕಸ್ಟಮರ್ ಸರ್ವಿಸಿಂಗ್ ರೋಲ್, ಹೌ ವಿಲ್ ಯು ಮ್ಯಾನೇಜ್, will you learn new things? I know you had experience in India, but here it's brand new. You are starting everything from like very low level. So ಕಲಿಯಕ್ಕೆ ಆಗುತ್ತಾ ಹಂಗೆ ಹಿಂಗೆ? ಸೊ ಆ ತರ ಕ್ವೆಶನ್ಸ್ ಕೇಳ್ತಾರೆ. You should be able to willing to learn. ನಿಮಗೆ ಲರ್ನಿಂಗ್ ಕೇಪಬಿಲಿಟಿ ಇಲ್ಲ ಅಂದ್ರೆ how will you go ahead in life? ಡೆಫಿನೆಟ್ಲಿ ಲರ್ನಿಂಗ್ ಪ್ರಾಸೆಸ್ ನೆವರ್ ಎಂಡಿಂಗ್ ಅದು. ಸೊ ನಿಮ್ಗೆ ಸ್ಯಾಟಿಸ್ಫೈಯಿಂಗ್ ಜಾಬ್ ಸಿಕ್ತು ಅಂತ ಅನ್ಸುತ್ತಾ? ಇವಾಗ yes, I'm happy with my bank job. It's not like I am not happy, I'm not sad as well. ಒಂದೊಂದ್ಸತಿ ಕಷ್ಟನೇ. Dealing with people in a bank is not easy. Oh yeah, I totally agree. Because you're managing people, you're managing their way of talking, you're managing their tantrums. You have to be very patient. Exactly. You have to understand their feelings. You have you cannot throw back at what they are telling. You have to listen to what they are telling. Exactly. ಇಲ್ಲಿ ಪೊಲೈಟ್ನೆಸ್ ತುಂಬಾ ಮ್ಯಾಟರ್ ಆಗುತ್ತೆ. ಏನ್ ಡೆಸಿಗ್ನೇಷನ್ ಅಂತ ಕೇಳ್ಬೋದಾ ನಿಮ್ದು ಬ್ಯಾಂಕ್ ಅಲ್ಲಿ? ನಾನು ಅಸೋಸಿಯೇಟ್ ಫೈನಾನ್ಷಿಯಲ್ ಅಡ್ವೈಸರ್. ಆಸಮ್ ನಿಸರ್ಗ, ದಟ್ ಇಸ್ ರಿಯಲಿ ಅಚೀವ್ಮೆಂಟ್ ಅಂತ.
ಸೊ ಈಗ ಒಂದ್ ಸೆಂಟೆನ್ಸ್ ಅಲ್ಲಿ ನಿಮ್ಮ ಜರ್ನಿನ ಕೇಳ್ಕೊಂಡು ಇದ ಪಯಣದ ಮೇಲೆ ಆಧಾರಿತವಾಗಿ ಹೇಳೋದಾದ್ರೆ ಸ್ಟೂಡೆಂಟ್ಸ್ ಗೆ ಪಿಟಿ ಆಫ್ ಇನ್ಫಾರ್ಮೇಶನ್ ಅಡ್ವೈಸ್ ಅಂದ್ರೆ ಏನ್ ಕೊಡಕ್ ಇಷ್ಟಪಡ್ತೀರಾ ನಿಸರ್ಗ? ಮೈ ಓನ್ಲಿ ಅಡ್ವೈಸ್ ಇಸ್ ಎಲ್ಲರಿಗೂ ಕಷ್ಟ ಇದೆ. ಬಿ ಕೈಂಡ್. ಯಾರೇ ನಿಮಗೆ ಹೆಲ್ಪ್ ಮಾಡಂಗಿದ್ರು ಟೇಕ್ ದಟ್ ಹೆಲ್ಪ್. ನಾನೇ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರಬೇಡಿ. ಯು ಕ್ಯಾನ್ ಡೂ ಇಟ್. ನಾವ್ ಹೇಳ್ತಿಲ್ಲ ನೀವ್ ಮಾಡಕ್ ಆಗಲ್ಲ ಅನ್ಬಿಟ್ಟು, ಬಟ್ ಅಟ್ ಒನ್ ಪಾಯಿಂಟ್ ನಿಮಗೆ ಒಂದ್ ಹೆಲ್ಪಿಂಗ್ ಹ್ಯಾಂಡ್ ಬಂದ್ರೆ ಯು ಹ್ಯಾವ್ ಟು ಟೇಕ್ ಇಟ್. There are some times you cannot do everything alone. Exactly. You need to have a friend or somebody else who is willing to help you. Yes. So take that help. Adondu, then be very strong mentally, physically. Exactly. It's a challenging kind of a situation. ನೀವು ಇಂಡಿಯಾ ಅಲ್ಲಿ ಅಷ್ಟು ದೂರ ಬಿಟ್ಟು ಬೇರೆ ಕಂಟ್ರಿಗೆ ಬಂದು ಇಟ್ಸ್ ಅ ಡಿಫರೆಂಟ್ ವರ್ಲ್ಡ್ ಆಲ್ ಟುಗೆದರ್ ಹಿಯರ್. It's not like India. Other side of the grass looks always green ಅನ್ನೋ ಹಾಗೆ. ಸೊ ಇಲ್ಲಿ ಸ್ವಲ್ಪ ಏನಾದ್ರು ತೊಂದ್ರೆ ಆದ್ರೆ ಅಮ್ಮ ಇರಲ್ಲ, ಅಣ್ಣ ಇರಲ್ಲ, ತಂಗಿ ಇರಲ್ಲ ಟು ಹೆಲ್ಪ್ ಯು, ಟು ಫೀಡ್ ಯು. ನೀವೇ ಎಲ್ಲ ಮಾಡ್ಕೊಬೇಕು. ಸೊ ಅದಕ್ಕೆ ನೀವು ಮೆಂಟಲಿ ಸ್ಟ್ರಾಂಗ್ ಆಗೂ ಇರ್ಬೇಕು, ಫಿಸಿಕಲಿ ಫಿಟ್ ಆಗೂ ಇರ್ಬೇಕು. ಇಫ್ ಯು ಫಾಲ್ ಸಿಕ್, then it's gonna be hard because you will not have anybody to take care. You have to take care by yourself. ಕುಕಿಂಗ್ ಕ್ವಾಲಿಟೀಸ್ ಕೂಡ ಡೆವಲಪ್ ಮಾಡ್ಕೊಂಡ್ ಬಂದಿರ್ಬೇಕು ಅಂತೀರಿ. ಅದನ್ನು ಮೇನು. ನಮ್ ಇಂಡಿಯನ್ ಕುಕಿಂಗ್ ನ ಬಿಡಕ್ಕಾಗತ್ತಾ? ರೈಟ್. ಸೊ ಮಲ್ಲೇಶ್ವರಂನ ಎಷ್ಟು ಮಿಸ್ ಮಾಡ್ಕೋತಾ ಇದೀರಿ ಈವನ್ ಟುಡೇ? ನಾನು ಇಟ್ಸ್ ನನಗ್ ತುಂಬಾ ಎಮೋಷನ್ ಮಲ್ಲೇಶ್ವರಂ ಅಂದ್ರೆ. ಇಟ್ಸ್ ಸಮಥಿಂಗ್ ದಟ್ ಐ ಕೆನಾಟ್ ಲೆಟ್ ಗೋ ಆಫ್. ರೈಟ್. ಸೊ ನನಗೆ ನನ್ ಫ್ರೆಂಡ್ಸ್ ಅಲ್ಲಿ ಆಚೆ ಇಲ್ಲಿ ಅಲ್ಲಿ ಸ್ಟೇಟಸ್ ಹಾಕ್ತಿದ್ರೆ ನನಗೆ ಎಂತಕ್ಕೆ ಇವ್ರು ಆಚೆ ಅಲ್ಲಿ ಹೋಗ್ತಿದಾರೆ, ನನಗೆ ಎಂತಕ್ಕೆ ಕಾಣಿಸ್ಬೇಕು ಸ್ಟೇಟಸ್. ಸೊ ಒನ್ ಕ್ವೆಶನ್, ಫೈನಲ್ ಕ್ವೆಶನ್. ಸೊ ಇಲ್ಲಿ ಕಾಲೇಜಸ್ ಅಥವಾ ಯೂನಿವರ್ಸಿಟಿ ಅಥವಾ ಇಲ್ಲಿ ಟೀಚಿಂಗ್ ಸಿಸ್ಟಮ್ ಏನಾದ್ರೂ ಒಂದು ಬದಲಾವಣೆ ಆದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್ ಗೆ ಅಂದ್ರೆ ಏನನ್ನ ಚೇಂಜಸ್ ನ ನೀವು ಸಜೆಸ್ಟ್ ಮಾಡ್ತೀರಿ? ನಂದು ಮೋಸ್ಟ್ಲಿ ಆನ್ಲೈನ್ ಅಲ್ಲ ಇದ್ದಿದ್ದು, ಸೊ ನನಗೇನ್ ಡಿಫರೆನ್ಸ್ ಅನ್ಸಿಲ್ಲ. ಎವ್ರಿ ಕಂಟ್ರಿ ಟೀಚಿಂಗ್ ಇಸ್ ಡಿಫರೆಂಟ್. ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್. ಸೊ ನಾವು ಏನು ಮಾಡಕ್ಕೂ ಆಗಲ್ಲ, ಬಟ್ ಯು ಕ್ಯಾನ್ ಲೆಟ್ ಯುವರ್ ಲೆಕ್ಚರರ್ಸ್ ನೋ ನಿಮಗೆ ಕರೆಕ್ಟ್ ಆಗಿ ಹೇಳ್ಕೊಡ್ತಿಲ್ಲ, ಸುಮ್ನೆ ಬುಕ್ ಓದ್ತಿದ್ದಾರೆ ಅಂತ ಅಂದ್ರೆ ಅಲ್ಲಿ ನೀವು ಫೀಡ್ಬ್ಯಾಕ್ ಕೊಡ್ಬೋದು. ಅಲ್ಲಿ ಕಾಲೇಜಲ್ಲಿ ನೀವು ಫೀಡ್ಬ್ಯಾಕ್ ಕೊಡ್ಬೋದು. ಅಲ್ಲ, ಸುಮ್ನೆ ಬುಕ್ ಹಂಗೇನೆ ನ್ಯೂಸ್ ರೀಡರ್ ತರ ಓದೋದು ಉಂಟಾ? ಇರ್ತಾರೆ. ಒಂದ್ ಲೆಕ್ಚರರ್ ನಮಗೂ ಇದ್ರು. ಓ ಮೈ ಗಾಡ್. ಅಲ್ಲ, ಪ್ರಿಪರೇಷನ್ ಮಾಡ್ಕೊಂಡು ಶಾರ್ಟ್ ನೋಟ್ಸ್, ಕೀ ನೋಟ್ಸ್ ತರ ಮಾಡ್ಕೊಂಡು ಏನು ಆತರ ಮಾಡ್ಕೊಂಡು ಬರ್ತಿರ್ಲಿಲ್ಲ? ಓ ಮೈ ಗಾಡ್. ನಾನು ಲೆಕ್ಚರರ್ ಆಗಿ ಹೇಳ್ತಾ ಇದೀನಿ, ಒಂದು ಶೀಟ್ ಅಲ್ಲಿ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಅಕೌಂಟಿಂಗ್, ಆಡಿಟಿಂಗ್. ಈವನ್ ಟುಡೇ ಐ ರಿಮೆಂಬರ್ ಮೈ ಕ್ಲಾಸಸ್. ದಟ್ಸ್ ಹೌ ಟೋಟಲಿ ಡಿಫರೆಂಟ್ ಸಿನಾರಿಯೋ. ಓಕೆ. ಸೊ ಅವಾಗ ಡಿಫರೆನ್ಸ್ ಗೊತ್ತಾಗುತ್ತೆ. ಇಂಡಿಯನ್ ಟೀಚಿಂಗ್ ಫಾರಿನ್ ಕಂಟ್ರಿ ಟೀಚಿಂಗ್ ಏನು ಅನ್ನೋದು ಡಿಫರೆನ್ಸ್ ಗೊತ್ತಾಗುತ್ತೆ. ಸೊ ದಟ್ಸ್ ದಿ ಓನ್ಲಿ ಥಿಂಗ್. ಜಸ್ಟ್ ಆಲ್ ಐ ಟೆಲ್ ಇಸ್ ಬಿ ಸ್ಟ್ರಾಂಗ್. ಯು ಕ್ಯಾನ್ ಡೂ ಇಟ್. ಇಟ್ ವಿಲ್ ಟೇಕ್ ಟೈಮ್. ಪೇಷನ್ಸ್ ಇರ್ಬೇಕು, ಟೈಮ್ ಕೊಡ್ಲೇಬೇಕು. ಎವ್ರಿಥಿಂಗ್ ಇಸ್ ನಾಟ್ ಲೈಕ್ ಎಲ್ಲ ಸಿಗುತ್ತೆ ಅನ್ನೋ ತರ ಇರಬೇಡಿ. ಬಿಕಾಸ್ ಯು ವಿಲ್ ಥಿಂಕ್ ಅ ಲಾಟ್ ಆಫ್ ನೆಗೆಟಿವ್ ಥಾಟ್ಸ್ ಬರುತ್ತೆ. ನನ್ಗೂ ಬಂದಿತ್ತು. ನನಗೆ ಅದು ಸ್ಕ್ಯಾಮ್ ಎಲ್ಲ ಆಗಿತ್ತಲ್ಲ, ಸೊ ಆ ಟೈಮಲ್ಲಿ ನನಗೆ ಇರಬಾರ್ದು ನನಗೆ ಇವಾಗ ಇಲ್ಲಿ. ಇನ್ ದ ಸೆನ್ಸ್ ಐ ಡೋಂಟ್ ವಾಂಟ್ ಟು ಲಿವ್. ದಟ್ ಈಸ್ ವಾಟ್ ಮೈ ಥಾಟ್ ವಾಸ್. ಐ ಡಿಡ್ ನಾಟ್ ವಾಂಟ್ ಟು ಲಿವ್. ಆ ಸಿಚುವೇಶನ್ ಅಲ್ಲೂ ಇದ್ದೆ ನಾನು. ಇಲ್ಲೂ ಕೂಡ ಸ್ಕ್ಯಾಮ್ಗಳು ನಡೆಯುತ್ತಾ ಅಥವಾ ಯಾವ ರೀತಿ ಅಲರ್ಟ್ ಆಗಿರ್ಬೇಕು ಅಂತ? ಇಲ್ಲೂ ತುಂಬಾ ನಡೆಯುತ್ತೆ. ಸೊ ಆಸ್ ಐ ವರ್ಕ್ ಇನ್ ಅ ಬ್ಯಾಂಕ್, I do see a lot of clients coming back because they have lost money. Mostly seniors, because ಅವ್ರಿಗೂ ಏನು ಗೊತ್ತಿರಲ್ಲ. they panic and they give out banking information. So ಏನು ಅಂದ್ರೆ ಇಲ್ಲಿ unknown numbers na of course don't pick the call. If you don't know, don't pick the call. Don't click any links telling they are from the bank. Nobody will send you links from the bank. Correct. Why Exactly. would they send you links from the bank? Nobody will send you links from CRA, Canada Revenue Agency, from the government telling you have gotten money. You will never get free money.
That's the yeah. only thing you Oh, should think about. ಎಕ್ಸಾಕ್ಟ್ಲಿ. ಸೊ Nothing is free. ಇಮೇಲ್ ಕೂಡ ಯಾವುದೇ ಲಿಂಕ್ ಅಥವಾ ಯಾವುದೇ ನಂಬರ್ಸ್ ನ ಮಾಡಿದ್ರು ವಿ ಶುಡ್ ನಾಟ್ ರೆಸ್ಪಾಂಡ್ ಅಂತೀರಿ, Correct. ರೈಟ್? ಸೊ ನನ್ಗೆಲ್ಲಾ ಅಚೀವರ್ಸ್ಗೂ ಕೊನೆಯದಾಗ ಒಂದ್ ಪ್ರಶ್ನೆ ಕೇಳ್ತೀನಿ ಸರ್ಗ. ನಿಮ್ಮ ಈ ಸಂದರ್ಶನ ಕಾನ್ವರ್ಸೇಷನ್ ಪರ್ಸನಲಿ ವೈಯಕ್ತಿಕವಾಗಿ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ? ನನಗ್ ತುಂಬಾನೇ ಖುಷಿ ಆಯ್ತು. ನೀವು ಪಾಡ್ಕಾಸ್ಟ್ ಮಾಡ್ಬೇಕು, ಸ್ಟೂಡೆಂಟ್ ಲೈಫ್ ಹೆಂಗಿದೆ ಅನ್ನೋದು ಹೇಳಿದ್ರಲ್ಲ ಅವತ್ತು. ಸೊ ನನಗ್ ಯಾರು ಹಂಗ್ ಕೇಳಿದ್ದಿಲ್ಲ. ವಾವ್. ನಾನ್ ಮಾಡಿ ನಾನ್ ಸೋಶಿಯಲ್ ಮೀಡಿಯಾಲ್ ಹಾಕಿದ್ದೆ, ಸೊ ದಟ್ ದೇ ವಿಲ್ ಗೆಟ್ ಟು ನೋ, ರೀಚ್ ಆಗುತ್ತೆ ತುಂಬಾ ಜನಕ್ಕೆ ಅನ್ಬಿಟ್ಟು. ಬಟ್ ನಿಖಿಲ್ ಯಾವಾಗ ನನಗ್ ಹಿಂಗ್ ಹೇಳಿದ್ರು, ನಿನ್ ಕಾಂಟ್ಯಾಕ್ಟ್ ಕೊಟ್ಟಿದ್ದೀನಿ ಅವ್ರಿಗೆ, ನೀನು ಹೇಳು ನಿನ್ ಸ್ಟೋರಿ, ಗೊತ್ತಾಗ್ಬೇಕು ಜನಕ್ಕೆ ನೀನ್ ಕಷ್ಟಪಟ್ಟಿರೋದು, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದಿ ಅದರ್ ಸ್ಟೂಡೆಂಟ್ಸ್ ಎಕ್ಸಾಕ್ಟ್ಲಿ ಅಂತ ಅಂದಿದ್ದಕ್ಕೆ ನಾನು ಓಕೆ, ಆಸ್ ಲಾಂಗ್ ಆಸ್ ಇಟ್ಸ್ ಗನ್ನ ಹೆಲ್ಪ್ ಅದರ್ ಪೀಪಲ್, ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಸೋ ಸ್ವೀಟ್ ಆಫ್ ಯು ಅಂತ ಅಂದೆ. ಬಟ್ ಐ ಆಮ್ ಆಕ್ಚುಲಿ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಫಾರ್ ನನ್ಗೆ inviting. ಐ ಥ್ಯಾಂಕ್ ನಿಖಿಲ್ ಅಂಡ್ ವಿವಿನಾ ಫಸ್ಟ್, ಬಿಕಾಸ್ ಅವರು ನನ್ಗೆ ರೆಫರ್ ಮಾಡಿದ್ದು ನಿಮ್ಮನ್ನ. ಅಂಡ್ ಯುವರ್ ಅಚೀವ್ಮೆಂಟ್ ಇಸ್ ಲೈಕ್, ಇದು ಒಂದ್ ಸಾಧಾರಣ ಅಚೀವ್ಮೆಂಟ್ ಅಲ್ಲ ನಿಸರ್ಗ, ಬಿಕಾಸ್ ಸಪ್ತ ಸಾಗರದ ಆಚೆ ಬಂದಿರುವಂತಹ ಹುಡುಗಿ ನೀವು. ನಮ್ಮ ಮಲ್ಲೇಶ್ವರಂನ ಬೆಡಗಿ ಬಂದು ಇಲ್ಲಿ ಹರ್ಡಲ್ಸ್ ನೆಲ್ಲ ಎಷ್ಟು ಫೇಸ್ ಮಾಡಿ, ಚಾಲೆಂಜಸ್ ನ ಫೇಸ್ ಮಾಡಿ, ಯಾವುದಕ್ಕೂ ಜಗದಲ್ಲೇ ಕುಗ್ಗದಲ್ಲೇ ನೆವರ್ ಗಿವ್ ಅಪ್ ಅನ್ನೋ ಒಂದು ಮಹಾಮಂತ್ರನ ಇಟ್ಕೊಂಡು ಗ್ರಾಜುಯೇಷನ್ ಡೇ ಇಂದ ಹಿಡಿದು ಇಲ್ಲಿ ತನಕನೂ ಕೂಡ ಸರ್ವೈವ್ ಆಗಿ ನೀವು ಮಾದರಿಯಾಗಿ ತೋರಿಸ್ತಾ ಇದ್ರಿ. ನಿಮ್ಮ ಒಂದು ವಿಡಿಯೋ ಬರುವಂತಹ ಸ್ಟೂಡೆಂಟ್ಸ್ ಗೆ ತುಂಬಾನೇ ಇನ್ಫಾರ್ಮೇಟಿವ್, ಯಾವ ರೀತಿ ಪ್ರಿಪೇರ್ ಆಗ್ಬೇಕು, ಹೆಂಗಿರ್ಬೇಕು ಅಂತ. ಅಂಡ್ ನಿಮಗೆ ನಾನು ಐ ರಿಯಲಿ ಥ್ಯಾಂಕ್ ಯು, ಬಿಕಾಸ್ ನಿಮ್ಮ ಟೈಮು ನಮ್ ಟೈಮು ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆದ್ರೂ ಕೂಡ ಯು ಮೇಡ್ ಅ ಮೈಂಡ್ ಅಂಡ್ ಆಯ್ತು ಕೊಡ್ತೀನಿ ಇಂಟರ್ವ್ಯೂ ಅಂತ ಹೇಳಿ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ನನ್ನ ಟೈಮಿಗೆ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ನಿಸರ್ಗ. ಅಂಡ್ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ, ಇನ್ನು ಮುಂದೆ ಎಲ್ಲಾ ಪ್ರಾಜೆಕ್ಟ್ ಕೂಡ ನಿಮ್ದು ಎಲ್ಲ ಯಶಸ್ವಿಯಾಗಿ ನೆರವೇರ್ಲಿ. ಅಂಡ್ ನಿಸರ್ಗ ಇಸ್ ಅ ರೋಲ್ ಮಾಡೆಲ್ ಫಾರ್ ಆಲ್ ದಿ ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ನಮ್ಮ ಮಹದಾಸೆ. ಈ ವಿಡಿಯೋ ಆದಷ್ಟು ವೈರಲ್ ಆಗ್ಬೇಕು, ರೀಚ್ ಆಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಸರ್ಗ. ನಿಮ್ಮ ಒಂದು ಶ್ರದ್ಧೆಗೆ, ನಿಮ್ಮ ಡೆಡಿಕೇಶನ್, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ಅನ್ನೋದಕ್ಕೆ ಸಾಧಕರಾಗಿ ನೀವು ಪ್ರೂವ್ ಮಾಡಿ ತೋರಿಸಿದಿರಿ. ಐ ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್ ಎಂಡೆವರ್ಸ್ ನಿಸರ್ಗ.